ಈ ಥಿಂಗ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಫಸ್ಟ್ ಒನ್ ಇಸ್ ಗ್ರೀನ್ ಹೌಸ್ ಎಫೆಕ್ಟ್, ನೆಕ್ಸ್ಟ್ ಒನ್ ಇಸ್ ಓಝೋನ್ ಡಿಪ್ಲೀಷನ್ ಅಂಡ್ ಓಝೋನ್ ಡಿಪ್ಲೀಷನ್ ಕಾಸಸ್ ಅಂಡ್ ಓಝೋನ್ ಡಿಪ್ಲೀಷನ್ ಎಫೆಕ್ಟ್ಸ್. ಇವತ್ತಿನ ತರಗತಿಯಲ್ಲಿ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ಅದು ಯಾವ ಕಾರಣಕ್ಕೆ ಆಗತ್ತೆ, ಓಝೋನ್ ಡಿಪ್ಲೀಷನ್ ಅಂದ್ರೆ ಏನು, ಓಝೋನ್ ಡಿಪ್ಲೀಷನ್ ಆಗಲಿಕ್ಕೆ ಕಾರಣಗಳೇನೇನು, ಓಝೋನ್ ಡಿಪ್ಲೀಷನ್ ಎಫೆಕ್ಟ್ಸ್ ಏನೇನಾಗತ್ತೆ. ಓಕೆ, ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು discuss in today's session. Okay, so first you will start with greenhouse effect. ಕೇಳಿದ್ರಲ್ವಾ ಹೆಸರುಗಳನ್ನ, ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಅಂತ ಹೇಳಿ, ಹಸಿರು ಮನೆ ಪರಿಣಾಮ ಅಂತ ಹೇಳಿ ನೀವು ಹೈಸ್ಕೂಲ್ ಅಲ್ಲಿ ಓದಿರ್ತೀರಿ. ಹಸಿರು ಮನೆ ಪರಿಣಾಮ ಅಂದ್ರೆ ಏನು, ಯಾಕೆ ಆಗತ್ತೆ ಹಸಿರು ಮನೆ ಪರಿಣಾಮ ಅಂತ ಹೇಳಿ. ಸೊ ದ ಸೇಮ್ ಥಿಂಗ್ ವಿ ಆರ್ ಡಿಸ್ಕಸಿಂಗ್ ಹಿಯರ್, ಗ್ರೀನ್ ಹೌಸ್ ಎಫೆಕ್ಟ್. The Swedish scientist Svante Arrhenius was first brought this term in 1896. ಇವರು ಕಂಡಿಡಿಲಿಲ್ಲ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಅಂತ ಕಂಡಿಡಿಲಿಲ್ಲ, ಆದ್ರೆ ಅದಕ್ಕೊಂದು ಹೆಸರು ಕೊಟ್ರು, ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ ಹೆಸರು ಕೊಟ್ಟಿದ್ದು ಯಾರು, ಸ್ವೀಡಿಶ್ ಸೈಂಟಿಸ್ಟ್ ಸ್ವಾಂಟೆ ಅರೇನಿಯಸ್ ಅಂತ ಹೇಳಿ. ದ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಎ ನ್ಯಾಚುರಲ್ ಪ್ರೋಸೆಸ್ ದಟ್ ಕೀಪ್ಸ್ ದ ಅರ್ತ್ ವಾರ್ಮ್. ಗ್ರೀನ್ ಹೌಸ್ ಎಫೆಕ್ಟ್ ಅನ್ನತಕ್ಕಂಥದ್ದು ಒಂದು ನ್ಯಾಚುರಲ್ ಥಿಂಗ್, ಅದು ಫಸ್ಟ್ ಇಂದನೂ ಇದೆ, ಆದ್ರೆ ಈಗ ಅದು ಜಾಸ್ತಿ ಆಗ್ತಾ ಇದೆ. ಓಕೆ, ಜನರಲಿ ಎಲ್ಲಾ ಟೈಮಲ್ಲೂ ಇರುತ್ತೆ, ಏನು ನಮ್ಮ ಒಂದು ಭೂಮಿ ಎಲ್ಲಾ ಟೈಮಲ್ಲೂ ಒಂದು ನಾರ್ಮಲ್ ಟೆಂಪರೇಚರ್ ನ ಕಾಯ್ಕೊಳ್ತಾ ಇರುತ್ತೆ, ಒಂದು ಜನರಲ್ ನಾರ್ಮಲ್ ಟೆಂಪರೇಚರ್ ಮೇಂಟೈನ್ ಆಗ್ತಾನೆ ಇರುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಆದ್ರೆ ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅದು ಜಾಸ್ತಿ ಆಗ್ತಾ ಇದೆ. ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ ಇರೋದಕ್ಕಿಂತ ದಿನ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ಜನರಲಿ ಗ್ರೀನ್ ಹೌಸ್ ಎಫೆಕ್ಟ್ ಇಸ್ ಎ ನ್ಯಾಚುರಲ್ ಪ್ರೋಸೆಸ್ ದಟ್ ಕೀಪ್ಸ್ ದ ಅರ್ತ್ ವಾರ್ಮ್. ನಮ್ಮ ಒಂದು ಭೂಮಿ ಬೆಚ್ಚಗಿರೋದಿಕ್ಕೆ, ಬಿಸಿಯಾಗಿರೋದಿಕ್ಕೆ, ನಮ್ಗೆ ಎಷ್ಟು ಬೇಕು ಅಷ್ಟು ಟೆಂಪರೇಚರ್ ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಯಾವಾಗ್ಲೂ ಕೂಡ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ರನ್ ಆಗಿ ಇರುತ್ತೆ. ಸೊ ಇಟ್ ಈಸ್ ಕಾಸ್ಡ್ ಬೈ ಎ ಲೇಯರ್ ಆಫ್ ಗ್ಯಾಸಸ್ ದಟ್ ಟ್ರಾಪ್ಸ್ ಹೀಟ್ ಎನರ್ಜಿ ಫ್ರಮ್ ದ ಸನ್. ಅಂದ್ರೆ ನಮಗೆ ಭೂಮಿಗೆ ಸೂರ್ಯನಿಂದ ನಮಗೆ ಶಾಖ ಮತ್ತೆ ಬೆಳಕು ಬರುತ್ತೆ, ಬಂದಿದ್ದೇನಾಗುತ್ತೆ ಭೂಮಿಗೆ ಹೊಡೆದು ಭೂಮಿನಲ್ಲಿ ಒಂದು 70% ಅಬ್ಸಾರ್ಬ್ ಆಗ್ಬಿಡುತ್ತೆ, ಉಳಿದಿರೋದೆಲ್ಲ ಏನಾಗುತ್ತೆ ರಿಫ್ಲೆಕ್ಟ್ ಆಗತ್ತೆ, ವಾಪಸ್ ಹೋಗುತ್ತೆ. ಆ ವಾಪಸ್ ಹೋಗ್ಬಿಟ್ರೆ ಅವಾಗ ಮತ್ತೆ ನಮ್ಗೆ ಏನಾಗತ್ತೆ, ಟೆಂಪರೇಚರ್ ಭೂಮಿ ಮೇಲೆ ಮೇಂಟೈನ್ ಆಗೋದಿಲ್ಲ, ಚಳಿ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ, ಆ ಒಂದು ಟೆಂಪರೇಚರ್ ನ ಅದು ಟ್ರಾಪ್ ಮಾಡ್ಬೇಕು, ಅಂದ್ರೆ ಹಿಡಿದಿಡ್ಬೇಕು. ನಮ್ಮ ಭೂಮಿಯ ಸುತ್ತಮುತ್ತನೇ ಓಡಾಡೋತರ ಹಿಡಿದಿಡಬೇಕಿರುತ್ತೆ. ಆ ಹಿಡಿದಿಡೋದಕ್ಕೋಸ್ಕರ ಒಂದು ಲೇಯರ್ ಆಫ್ ಗ್ಯಾಸ್ ಇದೆ, ಒಂದು ನಮ್ಮ ಒಂದು ಭೂಮಿಯ ಸುತ್ತ ಒಂದು ವಾಯುಮಂಡಲ ಏನಿದೆಯಲ್ಲ, ಆ ವಾಯುಮಂಡಲದಲ್ಲಿರತಕ್ಕಂತ ಎಲ್ಲಾ ಗ್ಯಾಸ್ಗಳು ಆ ಒಂದು ಎನರ್ಜಿನ ಟ್ರಾಪ್ ಮಾಡುತ್ತೆ. ಸೂರ್ಯನಿಂದ ಒಳಗಡೆ ಬರೋದಕ್ ಬಿಟ್ಕೊಳುತ್ತೆ, ಹೊರಗಡೆಗೆ ಹೋಗೋದಕ್ ಬಿಡೋದಿಲ್ಲ, ಅದನ್ನ ಟ್ರಾಪ್ ಮಾಡುತ್ತೆ. ಹಾಗಾಗಿ ಆ ಒಂದು ಗ್ಯಾಸು ನಮ್ಮ ಭೂಮಿಯ ಸುತ್ತನೇ ಓಡಾಡ್ತಾ ಇರುತ್ತೆ, ಹೀಟ್. ಓಕೆ, ಹೀಟ್ ಭೂಮಿಯ ಸುತ್ತನೇ ಓಡಾಡ್ತಾ ಇರೋದ್ರಿಂದ ಭೂಮಿ ಬೆಚ್ಚಗೆ ಇರುತ್ತೆ. ಓಕೆ, ಸೊ ಇಟ್ ಇಸ್ ಕಾಸ್ಡ್ ಬೈ ಎ ಲೇಯರ್ ಆಫ್ ಗ್ಯಾಸಸ್. ವಾಯುಗೋಳ ಅಂತ ಏನಿದೆಯಲ್ಲ, ವಾಯುಮಂಡಲ ಅಂತ ಏನ್ ಹೇಳಿದ್ಯಲ್ಲ, ಅದ್ರ ಮೇಲೆ ಅದು ಏನಾಗುತ್ತೆ, ಹೀಟ್ ಎಲ್ಲ ಅಲ್ಲೇ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಮ್ಗೆ ಬೆಚ್ಚಗಿರುತ್ತೆ ಭೂಮಿ. ದಿಸ್ ಲೇಯರ್ ಆಫ್ ಗ್ಯಾಸಸ್ ಈಸ್ ಮೇಡ್ ಆಫ್ ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್, ಕ್ಲೋರೋಫ್ಲೋರೋಕಾರ್ಬನ್, ವಿಚ್ ಆರ್ ಕಾಲ್ಡ್ ಆಸ್ ಗ್ರೀನ್ ಹೌಸ್ ಗ್ಯಾಸಸ್. ಜನರಲಿ ಈ ಒಂದು ಏನು ಗ್ಯಾಸ್ ಲೇಯರ್ ಏನಿದೆಯಲ್ಲ, ಆ ಗ್ಯಾಸ್ ಲೇಯರ್ ಯಾವ ಯಾವ ಒಂದು ಗ್ಯಾಸ್ ಗಳಿಂದ ಆಗಿದೆ ಅಂದ್ರೆ, ವಾಟರ್ ವೇಪರ್ ತೇವಾಂಶ, ನೀರಿನ ಒಂದು ಅಂಶದಿಂದ ಆಗಿರೋದು. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ನಿಮಗೆ ಗೊತ್ತಿದೆ CO2, ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಇಂದ ಆಗಿದೆ. ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥದ್ದು ಒಂದು ಗ್ಯಾಸ್. ಮೀಥೇನ್ ಅದು ಕೂಡ ಗ್ಯಾಸ್. ಕ್ಲೋರೋಫ್ಲೋರೋಕಾರ್ಬನ್ ಇದ್ರ ಬಗ್ಗೆ ಕೂಡ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ನಮ್ಮ ರೆಫ್ರಿಜರೇಟರ್ಸ್, AC ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲಾ ಕಡೆ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಕ್ಲೋರೋಫ್ಲೋರೋಕಾರ್ಬನ್ಸ್ ಇರುತ್ತೆ, ವಿಚ್ ಆರ್ ಕಾಲ್ಡ್ ಆಸ್ ಗ್ರೀನ್ ಹೌಸ್ ಗ್ಯಾಸಸ್. ಈ ಒಂದು ಗ್ಯಾಸ್ ಗಳನ್ನ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ. ವಿಚ್ ಆರ್ ದ ಗ್ರೀನ್ ಹೌಸ್ ಗ್ಯಾಸಸ್? ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್, ಕ್ಲೋರೋಫ್ಲೋರೋಕಾರ್ಬನ್ are called as greenhouse gases. And ಈ gases ಏನಿದೆಯಲ್ಲ, this gases traps the heat. ನಮ್ಮ ಒಂದು ಭೂಮಿಯ ಸುತ್ತ ಏನ್ ಬಂದಿದೆಯಲ್ಲ, ಆ ಹೀಟ್ ಅನ್ನ ಟ್ರಾಪ್ ಮಾಡುತ್ತೆ, ಹೋಗದೆ ಇರಂಗೆ ತಡೆಯುತ್ತೆ. ಆ ಹೀಟ್ ನಮ್ಮ ಭೂಮಿ ಮತ್ತೆ ಆ ಗ್ಯಾಸ್ ಮಧ್ಯೆ ಏನಾಗ್ತಾ ಇರುತ್ತೆ, ರಿಫ್ಲೆಕ್ಷನ್ ಆಗಿ ಅದು ಇಲ್ಲೇ ಹೀಟ್ ನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಗ್ರೀನ್ ಹೌಸ್ ಎಫೆಕ್ಟ್. ಸೊ atmosphere contains carbon dioxide only in small quantities, that is 0.03%. ನಿಮಗೆ ಗೊತ್ತಿದೆ ಭೂಮಿನಲ್ಲಿ ಎಷ್ಟು ಪರ್ಸೆಂಟ್ ಆಕ್ಸಿಜನ್ ಇದೆ, ಎಷ್ಟು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಇದೆ, ಎಲ್ಲದೂ ಕೂಡ ಗೊತ್ತಿದೆ. ಸೊ ಯೆಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಆಫ್ ಅಟ್ಮಾಸ್ಫಿಯರ್. ಅದು ಕಾರ್ಬನ್ ಡೈಆಕ್ಸೈಡ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಇರಲೇಬೇಕು ಭೂಮಿ ಮೇಲೆ. ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂದ್ರೆ ದಟ್ ವಿಲ್ ಬಿಕಮ್ ಡೇಂಜರಸ್ ಅಗೇನ್, ಪ್ರಾಬ್ಲಮ್, ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗತ್ತೆ.
ಎಲ್ಲಾ ಗ್ಯಾಸ್ಗಳು ಯಾವ್ದಾವ್ದಿದೆ, ನೈಟ್ರೋಜನ್ ಇದೆ, ಆಕ್ಸಿಜನ್ ಇದೆ, ಕಾರ್ಬನ್ ಇದೆ, ಎಲ್ಲದೂ ಕೂಡ ಯಾವ ಯಾವ ಪ್ರಮಾಣದಲ್ಲಿ ಇದೆ ಅದು ಇದ್ರೆ ಮಾತ್ರ ನಮ್ಮ ಭೂಮಿ ಏನಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ. ಅದ್ರಲ್ಲಿ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಆಟೋಮೆಟಿಕಲಿ ಏನಾಗುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಟ್ಸ್ ವೈ ಎವ್ರಿ ಗ್ಯಾಸ್, ಪ್ರತಿಯೊಂದು ಥಿಂಗ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸನ್ಲೈಟ್ ಆಫ್ ಡಿಫರೆಂಟ್ ವೇವ್ ಲೆಂತ್ ಫಾಲ್ಸ್ ಆನ್ ದ ಅರ್ತ್. Some of it absorbed and some portion is reflected into space in the form of infrared radiation. ನಮಗೆ ಸೂರ್ಯನಿಂದ ಡಿಫ್ರೆಂಟ್ ವೇವ್ ಲೆಂತ್ಸ್ ಅಲ್ಲಿ ನಮಗೆ ಬೇರೆ ಬೇರೆ ವಿಕಿರಣಗಳು, ಓಕೆ, ರೇಡಿಯೇಷನ್ಸ್ ಬರುತ್ತೆ. ಹೀಟ್ ರೇಡಿಯೇಷನ್ಸ್ ಬರುತ್ತೆ, ಯುವಿ ರೇಸ್ ಬರುತ್ತೆ, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಬರುತ್ತೆ, ಗಾಮಾ ರೇಸ್ ಬರುತ್ತೆ, ಎಕ್ಸ್ ರೇಸ್ ಬರುತ್ತೆ. ಈ ತರ ತುಂಬಾ ರೇಸ್ಗಳು ನಮಗೆ ಸೂರ್ಯನಿಂದ ನಮಗೆ ಬರ್ತಾ ಹೋಗುತ್ತೆ. ಆ ಒಂದು ರೇಡಿಯೇಷನ್ಸ್ ಏನಿದೆಯಲ್ಲ ಅದು ಭೂಮಿ ಮೇಲೆ ಬಿದ್ದು ಸ್ವಲ್ಪ ಪಾರ್ಟ್, ಒಂದು 70% ಪಾರ್ಟ್ ಏನಾಗುತ್ತೆ, ಅಬ್ಸರ್ವ್ ಮಾಡ್ಕೊಳುತ್ತೆ. ಉಳಿದಿರ್ತಕ್ಕಂಥ ಪಾರ್ಟ್ ಎಲ್ಲ ಏನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ, ಬಿದ್ದು ವಾಪಸ್ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ದೇ ರಿಫ್ಲೆಕ್ಟೆಡ್ ಇನ್ ಟು ದ ಸ್ಪೇಸ್ ಇನ್ ದ ಫಾರ್ಮ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್, ಅಂದ್ರೆ ಹೀಟ್ ರೇಡಿಯೇಷನ್ಸ್ ಗಳು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ದೆನ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಅಬ್ಸರ್ವ್ ದೀಸ್ ರೇಡಿಯೇಷನ್ಸ್ ಅಂಡ್ ಮೇಕ್ ಅಟ್ಮಾಸ್ಫಿಯರ್ ವಾರಮ್. ಈ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಮೀಥೇನ್ ಇರ್ಬೋದು, ಕ್ಲೋರೋಫ್ಲೋರೋ ಕಾರ್ಬನ್ ಇರಬಹುದು, ಇವೆಲ್ಲ ಏನ್ ಮಾಡುತ್ತೆ, ಆ ಒಂದು ರಿಫ್ಲೆಕ್ಷನ್ ಆಗಿ ಬಂದಂತಹ ಒಂದು ಹೀಟ್ ಏನಿರುತ್ತಲ್ಲ ಆ ಹೀಟ್ ನ ಏನ್ ಮಾಡ್ಕೊಂಡ್ಬಿಡ್ತವೆ, ಅವು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತವೆ, ಹೀರ್ಕೊಳ್ತವೆ. ಹೀರ್ಕೊಂಡಾಗ ಆ ಒಂದು ವಾತಾವರಣ ಏನಾಗಿರುತ್ತೆ, ಬೆಚ್ಚಗೆ ಇರುತ್ತೆ. ಹೀಟು ವಾಯುಮಂಡಲದಿಂದ ಹೊರಗಡೆ ಹೋಗೋದೇ ಇಲ್ಲ, ಅಲ್ಲೇ ಉಳ್ಕೊಂಡ್ ಬಿಡತ್ತೆ. ಹಾಗಾಗಿ ನಮ್ಮ ವಾತಾವರಣ ಯಾವಾಗಲೂ ಕೂಡ ಏನಾಗಿರುತ್ತೆ, ಬೆಚ್ಚಗೆ ಇರುತ್ತೆ. ಓಕೆ, this heating caused by trapped radiations in the atmosphere by the blanket of greenhouse gases is called as greenhouse effect. ಸೊ ಈ ತರ ಒಂದು ರೇಡಿಯೇಷನ್ಸ್ ಏನಿದೆಯಲ್ಲ ಅದನ್ನ ಒಂದು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಅಥವಾ ಮೀಥೇನ್ ಇರ್ಬೋದು, CFC ಇರ್ಬೋದು, ಇವು ಏನ್ ಮಾಡುತ್ತೆ, ಆ ಒಂದು ಹೀಟ್ ನ ಟ್ರಾಪ್ ಮಾಡುತ್ತೆ, ಭೂಮಿನ ಬೆಚ್ಚಗಿಡುತ್ತೆ. ಓಕೆ, ದಟ್ ಹೀಟಿಂಗ್ ಕಾಸ್ಡ್ by the trapped radiation in the atmosphere by the blanket of greenhouse gases is called greenhouse effect. ಅರ್ಥ ಆಯ್ತಲ್ಲ? ಅಲ್ಲಿ ನೋಡಿ, the heating caused by the trapped radiation in the atmosphere by the blanket of greenhouse gases. ನಮ್ಮ ಒಂದು ಭೂಮಿಯ ಸುತ್ತ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಒಂದು ಗೋಳ ಇದೆ. ಆ ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಮಾಡ್ತಾ ಇದೆ, ಈ ಒಂದು ರೇಡಿಯೇಷನ್ಸ್ ನ ಟ್ರಾಪ್ ಮಾಡ್ತಾ ಇದೆ, ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಮ್ಮ ಭೂಮಿ ಏನಾಗ್ತಾ ಇದೆ, ಹೀಟ್ ಆಗ್ತಾ ಇದೆ. ಸೊ ದಟ್ ಎಫೆಕ್ಟ್ ಇಸ್ ಕಾಲ್ಡ್ ಆಸ್ ಗ್ರೀನ್ ಹೌಸ್ ಎಫೆಕ್ಟ್. ಈ ಗ್ರೀನ್ ಹೌಸ್ ಎಫೆಕ್ಟ್ ಇದು ಹೊಸದಲ್ಲ, ಮುಂಚೆಯಿಂದನೂ ಕೂಡ ಇದೆ. ಆದ್ರೆ ಈಗ ಏನಾಗಿದೆ, ಆ ಒಂದು ಪ್ರಾಬ್ಲಮ್ ಇಂದ ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಈ ಗ್ಯಾಸಸ್ ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಆಟೋಮೆಟಿಕಲಿ ನಮ್ಮ ಭೂಮಿಯ ಟೆಂಪರೇಚರ್ ಕೂಡ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ದಟ್ ಈಸ್ ವಾಟ್ ವಿ ಆರ್ ಗೆಟಿಂಗ್ ಪ್ರಾಬ್ಲಮ್ ನಾವು. ಫಸ್ಟ್ ಇಂದನೂ ಇದೆ, ಗ್ರೀನ್ ಹೌಸ್ ಎಫೆಕ್ಟ್ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಆಗಲ್ಲ, ಭೂಮಿ ಮೇಲೆ ಟೆಂಪರೇಚರ್ ಉಳ್ಕೊಳ್ಳಲ್ಲ. ಆದ್ರೆ ಈಗ ಅದು ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ಸಮಸ್ಯೆಗಳು ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಓಕೆ, ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ಇನ್ ದಿಸ್ ಡಯಾಗ್ರಾಮ್. ಇಲ್ಲಿ ಕಾಣುತ್ತೆ ನೋಡಿ, ಸಮ್ ಸನ್ಲೈಟ್ ದಟ್ ಹಿಟ್ಸ್ ದ ಅರ್ತ್ ಈಸ್ ರಿಫ್ಲೆಕ್ಟೆಡ್, ಸಮ್ ಬಿಕಮ್ಸ್ ಹೀಟ್. ಇಲ್ಲಿ ಕೆಲವೊಂದು ಹೀಟ್ ಎನರ್ಜಿ ಏನಾಗ್ತಾ ಇದೆ, ಭೂಮಿಗೆ ರೀಚ್ ಆಗ್ತಾ ಇದೆ. ಅದರಲ್ಲಿ ಕೆಲವೊಂದು ಪಾರ್ಟ್ ಅನ್ನ ಏನ್ ಮಾಡ್ತಾ ಇದೆ, ಭೂಮಿ ಅಬ್ಸರ್ವ್ ಮಾಡ್ಕೊಂತಾ ಇದೆ. ಉಳಿದಿರೋ ಪಾರ್ಟ್ ಏನಾಗ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ. ನೋಡಿ, ಇಲ್ಲೊಂದು ಪಾರ್ಟ್ ಯಾವ್ದೋ ರಿಫ್ಲೆಕ್ಟ್ ಆಯ್ತು, ಹೊರಗಡೆ ಹೊರಟೋಯ್ತು. ಬಟ್ ಇಲ್ಲೆಲ್ಲ ಏನಿದೆ, ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಇದೆ. ಇಲ್ಲೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಇದೆ. ಇಲ್ಲಿ ಜಾಸ್ತಿ ಇರೋದ್ರಿಂದ ಈ ಹೀಟ್ ಇಲ್ಲಿ ಹೋದ ತಕ್ಷಣ ಏನಾಯ್ತು, ಹೊರಗಡೆ ಹೋಗೋದು ಬಿಡ್ತಾ ಇಲ್ಲ, ವಾಪಸ್ ಏನಾಯ್ತು, ರಿಫ್ಲೆಕ್ಟ್ ಆಯ್ತು. ಮತ್ತೆ ಇಲ್ಲಿ ಬಂತು, ರಿಫ್ಲೆಕ್ಟ್ ಆಯ್ತು. ಈ ತರ ಹೀಟ್ ಪೂರ್ತಿ ಇಲ್ಲೇ ಟ್ರಾಪ್ ಆಗ್ಬಿಟ್ಟು ಇಲ್ಲೇ ಓಡಾಡ್ಕೊಂಡೇ ಇದ್ರೆ ಅವಾಗ ಏನಾಗುತ್ತೆ, ನಮ್ಗೆ ಭೂಮಿಯ ಉಷ್ಣಾಂಶ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಸೊ CO2 and other gases in the atmosphere trap heat, keeping the earth warm. ಆ ಒಂದು ಗ್ಯಾಸಸ್ ಗಳು ಏನ್ ಮಾಡುತ್ತೆ, ಆ ಒಂದು ಹೀಟ್ ನ ಟ್ರಾಪ್ ಮಾಡುತ್ತೆ, ಹೊರಗಡೆ ಹೋಗ್ಬೇಕು. ಆಕ್ಚುಲಿ ಈ ತರ ಹೊರಗಡೆ ಹಿಂಗ್ ಹೋಗ್ಬೇಕು, ಸ್ವಲ್ಪ ಹೋಗ್ಬೇಕು, ಸ್ವಲ್ಪ ಉಳ್ಕೋಬೇಕು. ಆದ್ರೆ ಇದು ಹೊರಗಡೆ ಹೋಗೋದಿಲ್ಲ, ಇಲ್ಲೇ ಏನಾಗುತ್ತೆ, ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಈ ತರ ರಿಫ್ಲೆಕ್ಷನ್ ಆದಾಗ ಭೂಮಿ ಏನಾಗುತ್ತೆ, ಹೀಟ್ ಆಗತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಸೂರ್ಯನಿಂದ ನಮಗೆ ಏನು ಕಿರಣಗಳು ಬರ್ತಾ ಇದೆ, ಇಲ್ಲಿ ಎಲ್ಲಾವುದು ಹಿಂಗ್ ಬಂದು ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಇದೆ ಭೂಮಿ. ಅಬ್ಸರ್ವ್ ಮಾಡ್ಕೊಂಡು ಇದ್ರಲ್ಲಿ ಕೆಲವೊಂದು ಏನಾಗ್ತಾ ಇದೆ, ರಿಫ್ಲೆಕ್ಷನ್ ಆಗ್ತಾ ಇದೆ, ಈ ತರ ಮೇಲ್ಗಡೆ ಹೋಗ್ತಾ ಇದೆ. ರಿಫ್ಲೆಕ್ಷನ್ ಆದಾಗ ಇಲ್ಲಿ CO2 ಏನಿದೆಯಲ್ಲ, CO2 ಇರ್ಬೋದು, ಓಝೋನ್ ಇರ್ಬೋದು, ಅಥವಾ ವಾಟರ್ ವೇಪರ್ ಇರ್ಬೋದು, ನೈಟ್ರಸ್ ಆಕ್ಸೈಡ್ ಇರ್ಬೋದು, ಇವೆಲ್ಲ ಏನ್ ಮಾಡುತ್ತೆ, ಇದನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಕೆಲವೊಂದು ಹೊರಗಡೆ ಹೋಗುತ್ತೆ, ಕೆಲವೊಂದು ಏನಾಗ್ತಾ ಇದೆ, ಇಲ್ಲೇ ಒಳಗಡೆ ಬರ್ತಾ ಇದೆ. ಯಾವ್ದು ಈ ತರ ರೇಡಿಯೇಷನ್ಸ್ ಒಳಗಡೆ ಬರುತ್ತೋ ಅದರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ಭೂಮಿಯ ಒಂದು ಟೆಂಪರೇಚರ್ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಗ್ರೀನ್ ಹೌಸ್ ಎಫೆಕ್ಟ್.
The heating caused by trapped radiation in the atmosphere by the blanket of greenhouse gases is called as greenhouse effect. Okay, so the heating caused by the trapped radiation in the atmosphere by the blanket of greenhouse gases is called as greenhouse effect. ಅಂದ್ರೆ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಡಿಫೈನ್ ಮಾಡಿ ಅಂತ ಕೇಳಿದ್ರೆ, the heating caused by the trapped radiation in the atmosphere by the blanket of greenhouse gases is called greenhouse effect. ಇದು greenhouse effect ಆಗಬೇಕಿದು, greenhouse effect ಅಂತ ಹೇಳಿ ಕರಿತೀವಿ. Okay, so you can see here how greenhouse gases warm our planet. ನಮ್ಮ ಒಂದು ಪ್ಲಾನೆಟ್ ಅನ್ನ, ಭೂಮಿಯನ್ನ ಗ್ರೀನ್ಹೌಸ್ ಗ್ಯಾಸಸ್ ಯಾವ ತರ ವಾರ್ಮ್ ಮಾಡ್ತಾ ಇದೆ, ಬಿಸಿ ಮಾಡ್ತಾ ಇದೆ, ಟೆಂಪರೇಚರ್ ನ ಜಾಸ್ತಿ ಮಾಡ್ತಾ ಇದೆ. ಯು ಕ್ಯಾನ್ ಅಬ್ಸರ್ವ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪರ್ಸೆಂಟ್ ತಗೊಳ್ತಾ ಇದೆ? 76%. ನಮ್ಮ ಒಂದು ಭೂಮಿಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾಗ್ತಾ ಹೋಗ್ತಾ ಇದೆ? ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಲ್ಲಿ ಈ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಅತಿ ಹೆಚ್ಚು ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಎಫೆಕ್ಟ್, ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ಕೊಡ್ತಾ ಇರ್ತಕ್ಕಂಥ ಗ್ಯಾಸ್ ಯಾವ್ದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ದಟ್ ಈಸ್ ಆಲ್ಮೋಸ್ಟ್ 76% ಅಷ್ಟು ಗ್ರೀನ್ ಹೌಸ್ ಎಫೆಕ್ಟ್ ಅಲ್ಲಿ ಇದು ಪಾತ್ರ ಇದೆ. ಅದು ಬಿಟ್ರೆ ಮೀಥೇನ್ ಗ್ಯಾಸಸ್ ಅಲ್ಲಿ 16% ಕೆಲಸ ಮಾಡುತ್ತೆ, ನೈಟ್ರಸ್ ಆಕ್ಸೈಡ್ 6% ಅಂಡ್ ಫ್ಲೋರಿನೇಟೆಡ್ ಗ್ಯಾಸಸ್ ಅಂದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್ಸ್ ಅವುಗಳ ಒಂದು ಪಾತ್ರ ಎಷ್ಟಿದೆ? 2% ಇದೆ. ಅಂದ್ರೆ ಎಲ್ಲಾ ಗ್ಯಾಸಸ್ ಗಳು ಸೇರಿ ನಮಗೆ ಗ್ರೀನ್ ಹೌಸ್ ಎಫೆಕ್ಟ್ ನ ಉಂಟು ಮಾಡ್ತಾ ಇದೆ. ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಬರ್ತಾ ಇರೋದು ಯಾವ್ದ್ರಿಂದ? ಕಾರ್ಬನ್ ಡೈಆಕ್ಸೈಡ್ ಇಂದ 76% and methane is 16%, nitrous oxide is 6% and CFCs is 2%. Okay, so you can observe how much each human caused greenhouse gas contributes to total emission around the globe. ನಿಮಗೆ ಗೊತ್ತಿದೆ ಇದು ವಾಯು ಮಾಲಿನ್ಯದಿಂದ ಆಗ್ತಾ ಇರೋದು. ಕಾರ್ಬನ್ ಡೈಆಕ್ಸೈಡ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ? ನಾವು ಮನೆ ಎಲ್ಲ ತೋರಿಸಿದ್ವಿ, ಇಂಡಸ್ಟ್ರಿಯಲ್ ಇಂದ ಬರುತ್ತೆ, ಇಂಡಸ್ಟ್ರೀಸ್ ಇಂದ ಬರುತ್ತೆ, ಯಾವ್ದಾದ್ರು ಮರ ಗಿಡ ಉರಿದ್ರೆ ಬರುತ್ತೆ, ಕಾಡ್ಗಿಚ್ಚಿಂದ ಬರುತ್ತೆ, ಮತ್ತೆ ವೆಹಿಕಲ್ಸ್ ಗಳನ್ನ ಓಡಾಡೋದ್ರಿಂದ ಬರುತ್ತೆ, ನಾವು ಉಸಿರಾಡೋದ್ರಿಂದನೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ ಓವರ್ ಪಾಪ್ಯುಲೇಷನ್ ಇಂದ. ಓಕೆ, ಆಲ್ ದೀಸ್ ಆರ್ ದ ರೀಸನ್ಸ್ why we are getting carbon dioxide this much. Carbon dioxide ಜಾಸ್ತಿ ಆಗ್ತಿರೋದಕ್ಕೆ ಅದೇ ಮೇನ್ ರೀಸನ್ ಇದೆ. ಓಕೆ, then you can observe here ಯಾವ ಎಷ್ಟು ವೇರಿಯೇಷನ್ಸ್ ಇದೆ ಅಂತ ಹೇಳಿ. ದ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಶಿಯಲ್, GWP ಅಂತ ಹೇಳಿ ಕರಿತೀವಿ, ಆಫ್ ಹ್ಯೂಮನ್ ಜನರೇಟೆಡ್ ಗ್ರೀನ್ ಹೌಸ್ ಗ್ಯಾಸಸ್ ಇಸ್ ಎ ಮೆಜರ್ ಆಫ್ ಹೌ ಮಚ್ ಹೀಟ್ each gas traps in the atmosphere relative to carbon dioxide. You can observe ಮನುಷ್ಯನಿಂದ ಯಾವ್ಯಾವ್ದು ಜಾಸ್ತಿ ಈಗ ಹೊರಗಡೆ ಬರ್ತಾ ಇದೆ. You can observe here ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಕಡಿಮೆ ಇದೆ, ಮೀಥೇನ್ ಏನಾಗಿದೆ? ಜಾಸ್ತಿ ಆಗಿದೆ, ನೈಟ್ರಸ್ ಆಕ್ಸೈಡ್ ಜಾಸ್ತಿ ಇದೆ, ಫ್ಲೋರಿನೇಟೆಡ್ ಗ್ಯಾಸಸ್ ಎಷ್ಟಾಗಿದೆ? 1000s ಇಂದ 10,000 ಅಷ್ಟು ಪ್ರಮಾಣ ಇದೆ. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗೆ ಕಂಪೇರ್ ಮಾಡಿದ್ರೆ ಈ ಬೇರೆ ಗ್ಯಾಸಸ್ ಗಳು ಎಷ್ಟು ಈಗ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅದರಿಂದ ಎಷ್ಟು ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ನೋಡಿ. ಮ್ಯಾಕ್ಸಿಮಮ್ ಬರ್ತಾ ಇರೋದು ಯಾವ್ದ್ರಿಂದ ಈಗ ಗ್ರೀನ್ ಹೌಸ್ ಎಫೆಕ್ಟ್? CFC ಇಂದ, ಕ್ಲೋರೋ ಫ್ಲೋರೋ ಕಾರ್ಬನ್. ಎಲ್ಲಿಂದ ಬರುತ್ತೆ ಇದು? AC ಗಳಿಂದ ಬರುತ್ತೆ, ರೆಫ್ರಿಜರೇಟರ್ ಗಳಿಂದ ಬರುತ್ತೆ. ದಿಸ್ ಇಸ್ ದ ಮೈನ್ ಕಾಸ್ ನೌ. ಇದರಿಂದ ನಮ್ಗೆ ಈಗ ತುಂಬಾ ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗ್ತಿರೋದಕ್ಕೆ ರೀಸನ್ ಇದೆ CFC ಗಳು. ಓಕೆ, and you know that what are the greenhouse gases? ಯಾವುದು ಮೈನ್ ಗ್ರೀನ್ ಹೌಸ್ ಗ್ಯಾಸಸ್ ಇದೆ? ನಿಮ್ಗೆ ಗೊತ್ತಿರೋ ಹಾಗೆ ಗ್ರೀನ್ ಹೌಸ್ ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡ್ ಒಂದು, ನೆಕ್ಸ್ಟ್ ಮೀಥೇನ್ ಇಂಪಾರ್ಟೆಂಟ್. ಇವೆರಡು, ಕಾರ್ಬನ್ ಡೈಆಕ್ಸೈಡ್ 76% ಅಷ್ಟು ಜಾಸ್ತಿ ಯೋಗದಾನ ಕೊಡ್ತಾ ಇದೆ ತನ್ನ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಅಲ್ಲಿ. ನೆಕ್ಸ್ಟ್ ಮೀಥೇನ್ ಇದೆ, ಅದಾದ್ಮೇಲೆ ನೈಟ್ರಸ್ ಆಕ್ಸೈಡ್ ಇದೆ, ನೆಕ್ಸ್ಟ್ ಅದಾದ್ಮೇಲೆ ಫ್ಲೂರಿನೇಟೆಡ್ ಗ್ಯಾಸಸ್ ಇದೆ. ದೀಸ್ ಆರ್ ದ ಮೈನ್ ಗ್ರೀನ್ ಹೌಸ್ ಗ್ಯಾಸಸ್ ವಿಚ್ ವಿ ಆರ್ ಸೀಯಿಂಗ್ ನೌ. ಕಾರ್ಬನ್ ಡೈಆಕ್ಸೈಡ್, methane, nitrous oxide and fluorinated gases. You can see here greenhouse gases: methane, nitrous oxide, carbon dioxide, ozone, chlorofluorocarbons, carbon monoxide and sulfur dioxide. ಇವೆಲ್ಲವೂ ಇದೆ. ಅದರಲ್ಲಿ ಮೇಜರ್ ಪಾರ್ಟ್ ಯಾವ ಯಾವ್ದ್ರದ್ದು ಅಂದ್ರೆ ಇವು 4: ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತೆ fluorinated gases. These are the main greenhouse gases which are making greenhouse effect. The heating caused by the trapped radiations in the atmosphere by the blanket of greenhouse gases is called greenhouse effect. ಅರ್ಥ ಆಯ್ತಲ್ಲ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನಂತ? ಸೊ ಅಂದ್ರೆ ನಮ್ಮ ಒಂದು ಭೂಮಿ ಏನಾಗ್ತಾ ಇದೆ? ಹೀಟ್ ಆಗ್ತಾ ಇದೆ ಅಷ್ಟೇ. ಯಾಕೆ? ಈ ಗ್ಯಾಸ್ಗಳು ಹೀಟ್ ಅನ್ನ ಟ್ರಾಪ್ ಮಾಡ್ತಾ ಇದೆ. ದಟ್ ಇಸ್ ದ ಥಿಂಗ್. ಓಕೆ, now we can observe what are the causes of greenhouse effect. ಈ ಗ್ರೀನ್ ಹೌಸ್ ಎಫೆಕ್ಟ್ ಗೆ ಏನೇನ್ ಕಾರಣಗಳಿದೆ? ಯು ಕ್ಯಾನ್ ಅಬ್ಸರ್ವ್ ಪಾಸಿಬಲ್ ಕಾಸಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಅಲ್ಲಿ ಯಾವ ಗ್ಯಾಸಸ್ ಜಾಸ್ತಿ ಬರುತ್ತೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ನೈಟ್ರಸ್ ಆಕ್ಸೈಡ್, ಮೀಥೇನ್ ಮತ್ತೆ ಕಾರ್ಬನ್ ಮಾನಾಕ್ಸೈಡ್ ಅಂಡ್ CFC.
ಸೊ ನಿಮಗೆ ಗೊತ್ತಿದೆ ಕಾರ್ಬನ್ ಡೈಆಕ್ಸೈಡ್ ಯಾವ ಇದರಿಂದ ಜಾಸ್ತಿ ಬರುತ್ತೆ? ಡಿಫಾರೆಸ್ಟ್ರೇಷನ್ ಅಂದ್ರೆ ಕಾಡಿನ ನಾಶ, ಅರಣ್ಯ ನಾಶ ಇರ್ಬೋದು. ಅರಣ್ಯ ನಾಶ ಯಾವ ತರ ಬೇಕಾದ್ರೆ ಆಗಿರ್ಬೋದು. ನಾವು ಅರಣ್ಯನ ಕಡಿಯೋದ್ರಿಂದ ಆಗಿರ್ಬೋದು ಅಥವಾ ಕಾಳ್ಗಿಚ್ಚಿನಿಂದನೂ ಇರ್ಬೋದು. ಅಗ್ರಿಕಲ್ಚರ್ ಕೂಡ ಹೇಳಿದ್ವಿ ಯಾವ ಟೈಪ್ ಅಲ್ಲಿ ಆಗುತ್ತೆ ಅಂತ ಹೇಳಿ. ಓಕೆ, ಅಗ್ರಿಕಲ್ಚರ್ ನೀವು ಪೆಸ್ಟಿಸೈಡ್ಸ್ ಏನ್ ಹೊಡಿತೀರಲ್ಲ, ಆ ಪೆಸ್ಟಿಸೈಡ್ಸ್ ಅಲ್ಲೆಲ್ಲ ಜಾಸ್ತಿ ಮೀಥೇನ್ ಥಿಂಗ್ಸ್ ಇರುತ್ತೆ. ಆ ಮೀಥೇನ್ ಎಲ್ಲದು ಕೂಡ ಗಾಳಿಗೆ ಸೇರ್ಕೊಂಡ್ಬಿಡುತ್ತೆ. ಅದರಿಂದ ಕೂಡ ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಗ್ಯಾಸೋಲಿನ್, ಆಯಿಲ್ ಎಕ್ಸೆಟ್ರಾ. ನೀವ್ ಯಾವುದೇ ವಸ್ತುಗಳನ್ನು ಸುಟ್ರು ಕೂಡ, ಅದು ಏನಿರ್ಬೋದು, ಕಟ್ಟಿಗೆ ಇರ್ಬೋದು, ಗ್ಯಾಸ್ಗಳು ಇರ್ಬೋದು, ಪೆಟ್ರೋಲು, ಡೀಸೆಲ್, ನೀವೇನಾದ್ರೂ ಸುಡಿ ಅದರಿಂದ ಏನ್ ಉತ್ಪತ್ತಿ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಅದು ಕರೆಕ್ಟ್ ಆಗಿ ಸುಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆಗತ್ತೆ, ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗತ್ತೆ. ಸೊ ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ಓಕೆ, ದೆನ್ CFC, ಅನದರ್ ಮೇಜರ್ ಪಾಸಿಬಲ್ ಕಾಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಯಾವುದು? CFC. ಈ CFC ಯಾಕೆ ಈಗ ಜಾಸ್ತಿ ಆಗ್ತಾ ಇದೆ? AC ಯೂಸಿಂಗ್ ಜಾಸ್ತಿ ಆಗ್ತಾ ಇದೆ. ಎಲ್ಲಾ ರೂಮ್ಗಳು AC ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ AC ಜಾಸ್ತಿ ಇರುತ್ತೆ. ಅವ್ರು ಬಾಕ್ಲುಗಳೇ ಹಾಕಿರಲ್ಲ, ಬಾಕ್ಲುಗಳು ಓಪನ್ ಮಾಡ್ಬಿಟ್ಟಿರ್ತಾರೆ. ಸೊ ಅದ್ರಲ್ಲಿ ಇರ್ತಕ್ಕಂಥ CFC ಎಲ್ಲ ಏನಾಗ್ತಾ ಇರುತ್ತೆ? ಕಂಟಿನ್ಯೂಸ್ ಆಗಿ ಹೊರಗಡೆ ಬರ್ತಾನೆ ಇರುತ್ತೆ. ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್ ನಾವು. ಅಂಡ್ ಅನದರ್ ಒನ್ ಇಸ್ ಪಾಪ್ಯುಲೇಷನ್ ಗ್ರೋತ್. ಪಾಪ್ಯುಲೇಷನ್ ಗ್ರೋತ್ ಹೇಳಿದ್ವಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕೂಡ ಏನಾಗ್ತಾ ಇದೆ? ಜನಸಂಖ್ಯೆ ಜಾಸ್ತಿ ಆದಾಗೆ ಅಲ್ಲಿ ಉಸಿರಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮರ ಕಡಿಮೆ ಆಗ್ತಾ ಇದೆ, ಜನ ಜಾಸ್ತಿ ಆಗ್ತಿದ್ದಾರೆ. ಆಟೋಮೆಟಿಕಲಿ ಅವ್ರಿಗೆ ಎಷ್ಟು ಜನಕ್ಕೆ ಆಕ್ಸಿಜನ್ ಸಿಗುತ್ತೆ, ಉಳಿದಿರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಏನಾಗ್ತಾ ಇರುತ್ತೆ? ಸೀದಾ ಮೇಲ್ಗಡೆ ಹೋಗ್ತಾ ಇರುತ್ತೆ. ಮೇಲ್ಗಡೆ ಹೋಗಿ ನಮ್ಮ ವಾಯುಮಂಡಲದಲ್ಲಿ ಏನಾಗುತ್ತೆ? ಟ್ರಾಪ್ ಆಗ್ಬಿಡತ್ತೆ. ಅದು ಟ್ರಾಪ್ ಆಗೋದಲ್ದಲೆ ಅಲ್ಲಿಗೆ ಬರ್ತಕ್ಕಂಥ ಎಲ್ಲಾ ಹೀಟ್ ರೇಡಿಯೇಷನ್ಸ್ ಏನ್ ಮಾಡುತ್ತೆ? ಟ್ರಾಪ್ ಮಾಡಿ ಅಲ್ಲೇ ಅದೇನ್ ಮಾಡುತ್ತೆ? ರಿಫ್ಲೆಕ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಸಿಬಲ್ ಕಾಸಸ್ ಆಫ್ ದ ಗ್ರೀನ್ ಹೌಸ್ ಎಫೆಕ್ಟ್. ಓಕೆ, ಸೊ ದೆನ್ ಈ ಒಂದು ಗ್ರೀನ್ ಹೌಸ್ ಇಂದ ಏನೇನ್ ಎಫೆಕ್ಟ್ಸ್ ಆಗತ್ತೆ? ಕಾಸಸ್ ತಿಳ್ಕೊಂಡ್ವಿ, ಕಾರಣಗಳೇನೇನಿದೆ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ಲಿಕ್ಕೆ ಅಂತ ತಿಳ್ಕೊಂಡ್ವಿ. ದೆನ್ ವಾಟ್ ವಿಲ್ ಬಿ ದ ಪಾಸಿಬಲ್ ಎಫೆಕ್ಟ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್? ಈ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಏನೇನ್ ಸಮಸ್ಯೆಗಳಾಗಬಹುದು? ಮೇಜರ್ ಥಿಂಗ್, ಹೀಟ್ ಜಾಸ್ತಿ ಆದಂಗ ಏನಾಗುತ್ತೆ? ಭೂಮಿಯ ಒಂದು ಉಷ್ಣಾಂಶ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ವಿ ಹ್ಯಾವ್ ಡಿಸ್ಕಸ್ ದಟ್ ಒನ್. ಗ್ಲೋಬಲ್ ವಾರ್ಮಿಂಗ್ ಆಗಲಿಕ್ಕೆ ಮೇನ್ ಇದೇ ರೀಸನ್. ಸೊ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಕ್ಲೈಮೇಟ್ ಚೇಂಜ್ ಆಗೋದ್ರ ಯಾವ್ದ್ರಿಂದ? ಗ್ರೀನ್ ಹೌಸ್ ಎಫೆಕ್ಟ್ ಇಂದ. ಮಳೆ ಏನು ಕಾಲದಲ್ಲಿ ಮಳೆ ಬರುತ್ತೆ, ಮಳೆ ಬರೋ ಕಾಲದಲ್ಲಿ ಫುಲ್ ಬಿಸಿಲಿರುತ್ತೆ. ಒಂದು ಕಡೆ ಭರ್ಜರಿ ಮಳೆ ಬಂದು ಪ್ರವಾಹ ಆಗುತ್ತೆ, ಪಕ್ಕದ ಊರುಗಳಲ್ಲಿ ಪೂರ್ತಿ ಬರ ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಕ್ಲೈಮೇಟ್ ಚೇಂಜ್. ಓಕೆ, ದೆನ್ ಭೂಮಿಯ ಒಂದು ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಸಿ ಲೆವೆಲ್, ಸಮುದ್ರದ ಮಟ್ಟ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಯಾಕೆ? ಟೆಂಪರೇಚರ್ ಜಾಸ್ತಿ ಆದ ಹಾಗೆ ನೀರ್ಗಲ್ಲುಗಳಿರ್ಬೋದು, ಹಿಮಾಲಯ ಪರ್ವತ ಇರ್ಬೋದು, ಆ ಎಲ್ಲೆಲ್ಲಿ ಹಿಮ ಇದೆ ಅದೆಲ್ಲ ಏನಾಗುತ್ತೆ? ಟೆಂಪರೇಚರ್ ಜಾಸ್ತಿ ಆದಂಗೆ ನೀರು ಕರಗತ್ತೆ. ಕರಗಿರೋದೆಲ್ಲ ಎಲ್ಲಿಗೆ ಹೋಗಿ ಜಾಯ್ನ್ ಆಗುತ್ತೆ? ಸಮುದ್ರಕ್ಕೆ ಹೋಗಿ ಜಾಯ್ನ್ ಆಗುತ್ತೆ. ಆಟೋಮೆಟಿಕಲಿ ಸಮುದ್ರದ ಲೆವೆಲ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅದರಿಂದ ಅಲ್ಲಿರ್ತಕ್ಕಂಥ ಜನಗಳಿಗೆಲ್ಲ ಏನಾಗುತ್ತೆ? ಸಮಸ್ಯೆ ಆಗತ್ತೆ. ದೆನ್ ಈ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಜಾಸ್ತಿ ಆಗೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಏನಾಗುತ್ತೆ? ಜಾಸ್ತಿ ಆಗತ್ತೆ. ಈಗ ದೊಡ್ಡ ದೊಡ್ಡ ಕಾಯಿಲೆಗಳು, ಏನು ಕರೋನಾ ಇರಬಹುದು, ಸ್ವೈನ್ ಫ್ಲೂ ಇರ್ಬೋದು, ಡೆಂಗ್ಯೂ ಇರ್ಬೋದು, ಈ ಎಲ್ಲಾ ದೊಡ್ಡ ದೊಡ್ಡ ಕಾಯಿಲೆಗಳು ಹೆಸರು ಕೇಳಿರೋದೆಲ್ಲ ಅಂತಂತ ಕಾಯಿಲೆಗಳು ಬರ್ತಾ ಇರ್ತವೆ. ಎಲ್ಲಾ ಕಾಯಿಲೆಗಳು ಬರಲಿಕ್ಕೆ ಮೇನ್ ರೀಸನ್ ಯಾವುದು? ಗ್ರೀನ್ ಹೌಸ್ ಎಫೆಕ್ಟ್. ಅಥವಾ ತುಂಬಾ ಜಾಸ್ತಿ ಬಿಸಿಲಿತ್ತು, ಹೊರಗಡೆ ಹೋದ್ವಿ ಅಂದ್ರೆ ತಲೆ ತಿರುಗಿ ಬಿದ್ದು ಹೋಗ್ತಾರೆ, BP ಜಾಸ್ತಿ ಆಗುತ್ತೆ. ಆಟೋಮೆಟಿಕಲಿ BP ಜಾಸ್ತಿ ಆಗಿದ್ರೆ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ. ಸೊ ಆಲ್ ದಿಸ್ ಆರ್ ಬಿಕಾಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್. ಓಕೆ, ಈಗಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಹೊರಗಡೆ ತಣ್ಣಗಿರ್ತಾರೆ, ಹೊರಗಡೆ ಹೋದ ತಕ್ಷಣ ಬಿಸಿಲನ್ನ ತಡ್ಕೊಳ್ಳಿಕ್ ಆಗಲ್ಲ. ಆ ಬಿಸಿಲಿಗೆ ಏನಾಗುತ್ತೆ? ಬಾಡಿದು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಆಟೋಮೆಟಿಕಲಿ ಇಟ್ ವಿಲ್ ವೇರಿಯಸ್ BP ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ದ ಮೇಜರ್ ಥಿಂಗ್ಸ್. ಓಕೆ, ದೆನ್ ಡಿಸ್ಟ್ರಪ್ಷನ್ ಆಫ್ ದ ವಾಟರ್ ಸೈಕಲ್. ವಾಟರ್ ಸೈಕಲ್ ಅಂದ್ರೆ ನಿಮಗೆ ಗೊತ್ತಿದೆ ಏನು? ಮೋಡಗಳಿಂದ ಮಳೆ ಸುರಿಯುತ್ತೆ, ಮಳೆ ಎಲ್ಲ ಕೆರೆ ನದಿಗಳಲ್ಲಿ ತುಂಬಿಕೊಂಡಿರುತ್ತೆ, ಅದನ್ನ ಹೀರ್ಕೊಳ್ಳುತ್ತೆ. ಸೂರ್ಯನ ಬೆಳಕಿಂದ ಅದೇನಾಗುತ್ತೆ? ಆವಿಯಾಗಿ ಮೇಲ್ಗಡೆ ಹೋಗುತ್ತೆ, ಮೋಡ ಆಗುತ್ತೆ, ಮತ್ತೆ ಮಳೆ ಬರುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ಡ್ ವಾಟರ್ ಸೈಕಲ್. ಆ ವಾಟರ್ ಸೈಕಲ್ ಏನಾಗುತ್ತೆ? ಆಟೋಮೆಟಿಕಲಿ ಚೇಂಜಸ್ ಆಗ್ಬಿಡುತ್ತೆ. ಯಾಕೆಂದ್ರೆ ಬರೀ ಹೀಟೇ ಇದ್ದಾಗ ಎಲ್ಲ ಫುಲ್ ಆವಿಯಾಗಿ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ನೀರು ಬರೋಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಈ ತರ ಕ್ಲೈಮೇಟ್ ಚೇಂಜ್ ಆಗೋದಾಗ ಸಮಸ್ಯೆಗಳಾಗ್ತಾ ಹೋಗುತ್ತೆ. ಓಕೆ, ಅಂಡ್ ಚೇಂಜಿಂಗ್ ಫಾರೆಸ್ಟ್ ಅಂಡ್ ನ್ಯಾಚುರಲ್ ಏರಿಯಾಸ್. ನೈಸರ್ಗಿಕ ಒಂದು ವ್ಯವಸ್ಥೆ ಏನಿದೆಯಲ್ಲ, ನಿಸರ್ಗದತ್ತವಾಗಿರ್ತಕ್ಕಂಥ ಕಾಡುಗಳು ಇರ್ಬೋದು, ಏನೋ ಪ್ರಾಣಿಗಳಿರ್ಬೋದು, ಅವೆಲ್ಲ ಏನಾಗುತ್ತೆ? ಕಣ್ಮರೆ ಆಗ್ತಾ ಹೋಗುತ್ತೆ. ಚಾಲೆಂಜಸ್ ಟು ಅಗ್ರಿಕಲ್ಚರ್ ಅಂಡ್ ದ ಫುಡ್ ಸಪ್ಲೈ. ಕೃಷಿಗೆ ಮಾತ್ರ ತುಂಬಾ ಡೇಂಜರಸ್ ಆಗಿ ಹೊಡ್ತಾ ಬೀಳುತ್ತೆ. ನಿಮಗೆ ಗೊತ್ತಿದೆ, ಒಂದು ಮಳೆ ಎಷ್ಟು ಚೆನ್ನಾಗಿ ಬೆಳೆ ಬೆಳೆದಿರುತ್ತೆ, ಪ್ರವಾಹ ಬಂದು ಇರೋದೆಲ್ಲ ಕೊಚ್ಕೊಂಡು ಹೋಗುತ್ತೆ, ಹಾಳಾಗೋಗುತ್ತೆ. ಬೆಳೆ ಬಿತ್ತನೆ ಮಾಡಿರ್ತಾರೆ, ಮಳೆನೇ ಬರೋದಿಲ್ಲ, ಬರಗಾಲ ಬರುತ್ತೆ, ಹಾಳಾಗೋಗುತ್ತೆ. ಸೊ ದಟ್ ವಿಲ್ ಬಿ ದ ಮೇಜರ್ ಚಾಲೆಂಜ್. ಓಕೆ, ಸೊ ಈ ಒಂದು ಕ್ಲೈಮೇಟ್ ಚೇಂಜ್ ಇಂದ ಏನಾಗುತ್ತೆ? ಅಗ್ರಿಕಲ್ಚರ್ ಮೇಲೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಅದರಿಂದ ಆಹಾರ ಸರಪಳಿ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಗೊತ್ತಿದೆ, ಕೆಲವೊಂದ್ಸರಿ ಏನು ರೇಟ್ಗಳು ತುಂಬಾ ವೇರಿಯೇಷನ್ ಆಗೋಗ್ಬಿಡುತ್ತೆ. ನಿಮಗೆಲ್ಲ ಗೊತ್ತಿದೆ, ಈರುಳ್ಳಿ 125-200 ರೂಪಾಯಿ ಕೆಜಿವರೆಗೂ ಹೋಗ್ಬಿಟ್ಟಿತ್ತು.
Okay, so that is the thing. ಒಂದೊಂದ್ಸರಿ ಒಂದೊಂದು ಜಾಸ್ತಿ ಆಗುತ್ತೆ, ಯಾಕೆಂದ್ರೆ that is because of these effects. Okay, then the major effect of greenhouse effect is effect on the ozone layer. ಇದು ಓಝೋನ್ ಲೇಯರ್ ನ ಹಾಳು ಮಾಡುತ್ತೆ. That is the major issue we are discussing. ಓಝೋನ್ ಲೇಯರ್ ನಮ್ಮ ಒಂದು ಭೂಮಿಯಿಂದ ಒಂದು 30-40 ಕಿಲೋಮೀಟರ್ ರೇಂಜ್ ಅಲ್ಲಿ ಏನಾಗಿದೆ, ಒಂದು ಲೇಯರ್ ಇದೆ, ಓಝೋನ್ ಲೇಯರ್ ಅಂದ್ರೆ ಆಕ್ಸಿಜನ್ O3 ಅಂತ ಹೇಳಿ ಅದರಿಂದ ಒಂದು ಲೇಯರ್ ಫಾರ್ಮೇಶನ್ ಆಗಿದೆ. ಆ ಲೇಯರ್ ಏನ್ ಮಾಡುತ್ತೆ, ಸೂರ್ಯನಿಂದ ನಮಗೆ ಹಲವಾರು ಡೇಂಜರಸ್ ರೇಡಿಯೇಷನ್ಸ್ ಬರುತ್ತೆ. Okay, so there are so many dangerous radiations like UV rays, then X-rays, gamma rays, ಇವೆಲ್ಲ ಬರುತ್ತೆ. ಅವನ್ನ ಏನ್ ಮಾಡುತ್ತೆ, ಆ ಓಝೋನ್ ಲೇಯರ್ ಸ್ಟಾಪ್ ಮಾಡುತ್ತೆ, ಅಲ್ಲೇ ಟ್ರಾಪ್ ಮಾಡುತ್ತೆ, ನಮ್ಮ ಭೂಮಿಗೆ ಬರ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವೆಲ್ಲ ಸೇಫ್ ಆಗಿದ್ದೀವಿ. ಬಟ್ ಅದು ಓಝೋನ್ ಲೇಯರ್ ಎಫೆಕ್ಟ್ ಆಯ್ತು ಅಂದ್ರೆ, ಹೋಲ್ ಆಯ್ತು ಅಂದ್ರೆ, ಅವಾಗ ಆಟೋಮೆಟಿಕಲಿ ಅವೆಲ್ಲ ಒಂದು ವಿಕಿರಣಗಳು ಏನಾಗುತ್ತೆ ನಮ್ಮ ಭೂಮಿಗೆ ಬರುತ್ತೆ. ಅದರಿಂದ ಏನಾಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ದ ಎಫೆಕ್ಟ್ ಆನ್ ದ ಓಷನಿಕ್ ಕ್ಲೈಮೇಟ್, ಅಂದ್ರೆ ಸಮುದ್ರದ ಮೇಲೆ, ಸಾಗರಗಳ ಮೇಲೆ ಇರ್ತಕ್ಕಂತ ಒಂದು ಕ್ಲೈಮೇಟ್ ಕೂಡ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಫೈನಲಿ ಈ ಎಲ್ಲಾ ವೇರಿಯೇಷನ್ಸ್ ಗಳಿಂದ ಸಮಸ್ಯೆಗಳಾಗೋದು ಯಾರಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಸಸ್ಯಗಳಿಗೆ. ಹಾಗಾಗಿ ಈ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನ ನಾವು ಆದಷ್ಟು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ವಿ ಕ್ಯಾನ್ ಅಬ್ಸರ್ವ್ ಹಿಯರ್, ಸೂರ್ಯನಿಂದ ಏನಾಗ್ತಾ ಇದೆ, ನಮ್ಗೆ ವಿಕಿರಣಗಳು ಬರ್ತಾ ಇದೆ, ಲೈಟ್. ಓಕೆ, ಸೊ ಸೂರ್ಯನಿಂದ ನಮ್ಗೆ ಲೈಟ್ ಗಳು ಬಂದಿದೆ. ಇಲ್ಲಿ ವಿಸಿಬಲ್ ಲೈಟ್ ಇದೆ, ಈ ಲೈಟ್ ಬರುತ್ತೆ, ಇಲ್ಲಿ ಭೂಮಿ ಮೇಲೆ ನೀರಿಂದ ಅಥವಾ ಅರ್ಥಿಂದ ಏನಾಗುತ್ತೆ, ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಕೆಲವೊಂದು ಪಾರ್ಟ್ ಏನಾಗ್ತಾ ಇದೆ, ರಿಫ್ಲೆಕ್ಟ್ ಆಗ್ತಾ ಇದೆ, ಈ ತರ ಹೋಗ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಅಟ್ಮಾಸ್ಫಿಯರ್ ಅಲ್ಲಿ ಇಲ್ಲೊಂದು ಟ್ರ್ಯಾಪ್ ಇದೆ. ಈ ಟ್ರ್ಯಾಪ್ ಏನ್ ಮಾಡುತ್ತೆ, ಈ ರೇಡಿಯೇಷನ್ಸ್ ನ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ವಾಪಸ್ ಏನಾಗ್ತಾ ಇದೆ, ರೀರೇಡಿಯೇಟ್ ಮಾಡ್ತಾ ಇದೆ. ಈ ತರ ಪ್ರತಿ ಸರಿ ರೀರೇಡಿಯೇಟ್ ಆಗ್ತಾ ಇದ್ದಂಗೆ ಭೂಮಿಯ ಟೆಂಪರೇಚರ್ ಏನಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. And these are the some effects of the greenhouse gases. Okay, so next we are going to discuss is ozone depletion. Ozone depletion ಅಂದ್ರೆ ಏನು ಅಂದ್ರೆ, ಓಝೋನ್ ಅಂತ ಏನ್ ಹೇಳದ್ನಲ್ಲ ಅದು ಓಝೋನ್ ಡಿಪ್ಲೀಷನ್ ಹೇಗಾಗುತ್ತೆ, ಓಝೋನ್ ಅಲ್ಲಿ ಹೋಲ್ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಸೊ ಸರ್, ಹಲೋ ಹೇಳಿ ಸರ್. ಸೊ ಓಝೋನ್ ಡಿಪ್ಲೀಷನ್, ಓಝೋನ್ ಅಂದ್ರೆ ಏನು, ನಮಗೆ ಆಕ್ಸಿಜನ್ ಗೊತ್ತಿದೆ. ಆಕ್ಸಿಜನ್ ಅಂದ್ರೆ ಏನು, O2 ಅಲ್ವಾ. O2 ನಾವು ಆಕ್ಸಿಜನ್ ಅಂತ ಹೇಳಿ ಕರಿತೀವಿ. ಸೊ O3 ಅಂದ್ರೆ 2 ಆಕ್ಸಿಜನ್ ಮಾಲಿಕ್ಯೂಲ್ಸ್ ನ ಸೇರ್ಕೊಂಡಾಗ O2 ಆಗುತ್ತೆ. 3 ಆಕ್ಸಿಜನ್ ಮಾಲಿಕ್ಯೂಲ್ಸ್ ತಗೊಂಡ್ರೆ ಏನಾಗುತ್ತೆ, ಅದು O3. ಈ ಒಂದು O3 ಅನ್ನ ನಾವೇನಂತ ಕರಿತೀವಿ, ಓಝೋನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಓಝೋನ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಆಕ್ಸಿಜನ್. ಓಝೋನ್ ಈಸ್ ಎ ಫಾರ್ಮ್ ಆಫ್ ಆಕ್ಸಿಜನ್. Each molecule of ozone contains 3 atoms of oxygen. ಒಂದು ಓಝೋನ್ ಮಾಲಿಕ್ಯೂಲ್ ಅಂದ್ರೆ ಅದರಲ್ಲಿ ಎಷ್ಟು ಆಟಮ್ಸ್ ಆಫ್ ಆಕ್ಸಿಜನ್ ಇರುತ್ತೆ, 3 ಆಟಮ್ಸ್ ಇರುತ್ತೆ. 2 ಆಟಮ್ಸ್ ಇದ್ರೆ ಅದನ್ನ ನಾವು ಆಕ್ಸಿಜನ್ ಅಂತ ಕರಿತೀವಿ. ಸೊ 3 ಆಟಮ್ಸ್ ಇದ್ರೆ ಅದನ್ನ ನಾವು ಓಝೋನ್ ಅಂತ ಹೇಳಿ ಕರಿತೀವಿ. ಸೊ O ಅಂದ್ರೆ ಆಕ್ಸಿಜನ್, ಸೊ 2 ಆಟಮ್ಸ್ ಇದ್ರೆ ಆಕ್ಸಿಜನ್ ಆಗುತ್ತೆ ಮಾಲಿಕ್ಯೂಲ್, ದೆನ್ 3 ಇದ್ರೆ ಅದು ಓಝೋನ್ ಮಾಲಿಕ್ಯೂಲ್ ಆಗುತ್ತೆ. ಓಕೆ, ಇಟ್ಸ್ ಮಾಲಿಕ್ಯುಲರ್ ಫಾರ್ಮುಲಾ ಈಸ್ O3. O2 ಅಂದ್ರೆ ಅದು ಆಕ್ಸಿಜನ್ ಮಾಲಿಕ್ಯೂಲ್, O3 ಅಂದ್ರೆ ಅದು ಓಝೋನ್ ಮಾಲಿಕ್ಯೂಲ್. ಓಕೆ, ಓಝೋನ್ ಗೆಟ್ ಫಾರ್ಮ್ಡ್ ಬೈ ಕಂಬೈನಿಂಗ್ ದ ಆಟಮ್ಸ್ ಆಫ್ ಆಕ್ಸಿಜನ್ ಅಟ್ ದ ಸ್ಟ್ರಾಟೋಸ್ಫಿಯರ್. ಆ ಓಝೋನ್ ಹೇಗಾಗುತ್ತೆ ಅಂತಂದ್ರೆ, ಸೊ ಓಝೋನ್ ಗೆಟ್ ಫಾರ್ಮ್ಡ್ ಬೈ ಕಂಬೈನಿಂಗ್ ದ ಆಟಮ್ಸ್ ಆಫ್ ಆಕ್ಸಿಜನ್ ಅಟ್ ಸ್ಟ್ರಾಟೋಸ್ಫಿಯರ್. ಸೊ ನಮ್ಮ ಭೂಮಿ ಮೇಲೆ ಬೇರೆ ಬೇರೆ ಲೇಯರ್ಸ್ ಗಳಿದೆ, ನಿಮಗೆ ಗೊತ್ತಿದೆ ಅಲ್ವಾ, ಬೇರೆ ಬೇರೆ ಸ್ಟ್ರಾಟೋಸ್ಫಿಯರ್, ಲೆಥೋಸ್ಫಿಯರ್, ಅದರ ಬೇರೆ ಬೇರೆ ಲೇಯರ್ ಗಳಿದೆ. ಆ ಒಂದು ಲೇಯರ್ ಗಳು ಇರೋದ್ರಿಂದ ಆ ಒಂದು ಲೇಯರ್ ಅಲ್ಲಿ ಈ ಒಂದು ಆಕ್ಸಿಜನ್ ಹೋಗಿ 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 ಮೇಲ್ಗಡೆ ಒಂದು ಲೇಯರ್ ತರ ಫಾರ್ಮೇಶನ್ ಆಗಿದೆ. ಯಾಕೆ ಅಬ್ಸರ್ವ್, ಯು ಆರ್ ಗೆಟಿಂಗ್ ಹಿಯರ್ ಅಬ್ಸರ್ವಿಂಗ್, ಇಲ್ಲೊಂದು ಮೇಲ್ಗಡೆ ಒಂದು ಲೇಯರ್ ತರ ಕಾಣಿಸ್ತಿದೆಯಲ್ಲ, ವೈಟ್ ಕಲರ್ ಲೇಯರ್. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಓಝೋನ್ ಲೇಯರ್. ಆ ಒಂದು ಲೇಯರ್ ಫಾರ್ಮೇಶನ್ ಆಗಿದೆ, ಓಕೆನಾ, ಸ್ಟ್ರಾಟೋಸ್ಫಿಯರ್ ಅಲ್ಲಿ. ಸೊ ಓಝೋನ್ ಲೇಯರ್ ಇಸ್ ಎ ಬ್ಯಾಂಡ್ ಆಫ್ 15 ಕಿಲೋಮೀಟರ್ಸ್ ಟು 35 ಕಿಲೋಮೀಟರ್ಸ್ ಫ್ರಮ್ ದ ಸರ್ಫೇಸ್ ಆಫ್ ದ ಅರ್ತ್. ಈ ಓಝೋನ್ ಲೇಯರ್ ಏನಿದೆಯಲ್ಲ, ಇದು ಭೂಮಿಯಿಂದ ಒಂದು 15 ಕಿಲೋಮೀಟರ್ ಇಂದ ಹಿಡಿದು 35 ಕಿಲೋಮೀಟರ್ ವರೆಗೂ ಕೂಡ ಒಂದು ಲೇಯರ್ ಫಾರ್ಮೇಶನ್ ಇದೆ. ಓಝೋನ್ ಲೇಯರ್ 15ರಿಂದ ಹಿಡಿದು 35ವರೆಗೂ ಆ ರೇಂಜ್ ಅಲ್ಲಿ ಪೂರ್ತಿ ಒಂದು 20 ಕಿಲೋಮೀಟರ್ ದಪ್ಪ ಏನಿದೆಯಲ್ಲ ಅಷ್ಟು ಪೂರ್ತಿ ಅದು ಓಝೋನ್ ಲೇಯರ್ ಇದೆ. ಓಕೆನಾ, ಭೂಮಿಯ ಒಂದು ಮೇಲ್ಭಾಗದಲ್ಲಿ, ವಾಯುಮಂಡಲದಲ್ಲಿ. ದಿಸ್ ಲೇಯರ್ ಈಸ್ ಥಿಕ್ಕೆಸ್ಟ್ ಅಟ್ ಹೈಟ್ ಆಫ್ ಅಬೌಟ್ 23 ಕಿಲೋಮೀಟರ್ಸ್. 15ರಿಂದ 35 ಕಿಲೋಮೀಟರ್ ಈ ತರ ಫುಲ್ ವೈಟ್ ಕಲರ್ ಅಲ್ಲಿ ಈ ತರ ಇರುತ್ತೆ ಓಝೋನ್ ಲೇಯರ್. ಅದರಲ್ಲೂ 23 ಕಿಲೋಮೀಟರ್ ಅಲ್ಲಿ ಏನ್ ರೇಂಜ್ ಇದೆಯಲ್ಲ, ಅಲ್ಲಿ ಆ ಓಝೋನ್ ಲೇಯರ್ ತುಂಬಾ ಏನಾಗಿದೆ, ದಪ್ಪ ಇದೆ. ಓಕೆ, ಅದು ಫುಲ್ ದಪ್ಪ ಇರೋದ್ರಿಂದ ಫುಲ್ ಟ್ರಾಪಿಂಗ್ ಆಗೋದಲ್ಲಿ 23 ಕಿಲೋಮೀಟರ್ ಅಲ್ಲಿ ಟ್ರಾಪ್ ಆಗುತ್ತೆ. ಸೊ ದಿಸ್ ಓಝೋನ್ ಬ್ಲಾಂಕೆಟ್ ಅಬ್ಸಾರ್ಬ್ಸ್ ಎ
major part of the sun's ultraviolet radiation and protect us from its harmful effects. So this ozone layer band is from 15 kilometers to 35 kilometer. 15 kilometer ಇಂದ 35 kilometer ವರೆಗೂ ಬ್ಯಾಂಡ್ ಇರುತ್ತೆ. ಆ ಬ್ಯಾಂಡ್ ಅಲ್ಲಿ 23ನೇ ಕಿಲೋಮೀಟರ್ ಅಲ್ಲಿ ಏನಾಗಿದೆ, ಆ ಒಂದು ಥಿಕ್ನೆಸ್ ಏನಾಗಿದೆ ತುಂಬಾ ಜಾಸ್ತಿ ಇದೆ ಓಝೋನ್ ಲೇಯರ್ದು. ಆ ಓಝೋನ್ ಬ್ಲಾಂಕೆಟ್ ಏನ್ ಮಾಡುತ್ತೆ, ಇಟ್ ಅಬ್ಸಾರ್ಬ್ಸ್ ಎ ಮೇಜರ್ ಪಾರ್ಟ್ ಆಫ್ ದ ಸನ್ಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಂಡ್ ಪ್ರೊಟೆಕ್ಟ್ ಅಸ್ ಫ್ರಮ್ ಇಟ್ಸ್ ಹಾರ್ಮ್ಫುಲ್ ಎಫೆಕ್ಟ್ಸ್. ಸೂರ್ಯನಿಂದ ಬರ್ತಕ್ಕಂಥ ಹಲವಾರು ವಿಕಿರಣಗಳು, ರೇಡಿಯೇಷನ್ಸ್, ಡೇಂಜರಸ್ ರೇಡಿಯೇಷನ್ಸ್ ಏನಿರುತ್ತೆ ಅವೆಲ್ಲದನ್ನು ಒಂದು ಓಝೋನ್ ಲೇಯರ್ ಏನ್ ಮಾಡುತ್ತೆ, ಅಲ್ಲೇ ಟ್ರಾಪ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಹಾಗಾಗಿ ನಮಗೆ ಏನು ಸಮಸ್ಯೆಗಳು ಆಗೋದೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ದಟ್ ಇಸ್ ದ ಮೇನ್ ಥಿಂಗ್ ಯೂಸ್ ಆಫ್ ಓಝೋನ್ ಲೇಯರ್. ಬಟ್ ಆ ಓಝೋನ್ ಇಂದ ಡಿಪ್ಲೀಷನ್, ಓಝೋನ್ ಡಿಪ್ಲೀಷನ್ ಅಂದ್ರೆ ಏನು, ಓಝೋನ್ ಲೇಯರ್ ಹಾಳಾಗೋದು, ಥಿಕ್ನೆಸ್ ಏನಾಗೋದು, ಕಡಿಮೆ ಆಗೋದು. ಓಝೋನ್ ಲೇಯರ್ ಇರೋದು ನಮ್ಮ ರಕ್ಷಣೆಗೋಸ್ಕರ. ಆ ಓಝೋನ್ ಲೇಯರ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಈಗ 15 ಕಿಲೋಮೀಟರ್ ಇಂದ 35 ಕಿಲೋಮೀಟರ್ ವರೆಗೂ ಥಿಕ್ನೆಸ್ ಇದೆ, 23 ಕಿಲೋಮೀಟರ್ ಅಲ್ಲಿ ತುಂಬಾ ದಪ್ಪ ಇದೆ. ಆದ್ರೆ ಬರ್ತಾ ಬರ್ತಾ ಅದರ ಒಂದು ಸೈಜ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಥಿಕ್ನೆಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆತರ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಹೋಲ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಆ ಡೇಂಜರಸ್ ರೇಡಿಯೇಷನ್ಸ್ ಗಳು ಈಸಿಯಾಗಿ ಪಾಸ್ ಆಗಿ ಭೂಮಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಓಝೋನ್ ಡಿಪ್ಲೇಷನ್. ಅಂದ್ರೆ ಓಝೋನ್ ಲೇಯರ್ ಕಡಿಮೆ ಆಗ್ತಾ ಇದೆ, ಸಣ್ಣ ಆಗ್ತಾ ಇದೆ, ಹಾಳಾಗ್ತಾ ಇದೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಓಝೋನ್ ಡಿಪ್ಲೇಷನ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆಸ್ ಎ ರಿಸಲ್ಟ್ ಆಫ್ ಓಝೋನ್ ಡಿಪ್ಲೇಷನ್ ಆಗಿದ್ರಿಂದ ಅಂಟಾರ್ಟಿಕಾ ಖಂಡ ಏನಿದೆಯಲ್ಲ ಅಲ್ಲಿ ಓಝೋನ್ ಹೋಲ್ ಫಾರ್ಮೇಶನ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ದ ಓಝೋನ್ ರಿಂಗ್. ಇಲ್ಲಿರ್ತಕ್ಕಂಥ ಸಣ್ಣ ಪಾರ್ಟ್ ಇದೆಯಲ್ಲ ದಟ್ ಇಸ್ ಓಝೋನ್ ಹೋಲ್. ಇಲ್ಲಿ ಹೋಲ್ ಫಾರ್ಮೇಶನ್ ಆಗಿದೆ. ಅಂದ್ರೆ ಆ ಒಂದು ಪಾರ್ಟ್ ಅಲ್ಲಿ ಓಝೋನೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ಆ ಪಾರ್ಟ್ ಅಲ್ಲಿ ಓಝೋನೇ ಇಲ್ಲ, ಫುಲ್ ಅದು ಹರಿದೋಗ್ಬಿಟ್ಟಿದೆ, ಆ ಜಾಗ ಫುಲ್ ಖಾಲಿ ಆಗ್ಬಿಟ್ಟಿದೆ. ಅರ್ಥ ಆಯ್ತಲ್ಲ? ಈ ತರ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ಅಂಟಾರ್ಟಿಕಾದಲ್ಲಿ ಇರ್ತಕ್ಕಂಥ ಐಸ್ ಏನಾಗ್ತಾ ಇದೆ, ಭಾರಿ ಫಾಸ್ಟ್ ಆಗಿ ಏನಾಗ್ತಾ ಇದೆ, ಮೆಲ್ಟ್ ಆಗ್ತಾ ಇದೆ. ಅದರ ಭಾರಿ ಫಾಸ್ಟ್ ಆಗಿ ಮೆಲ್ಟ್ ಆಗ್ತಾ ಇರೋದ್ರಿಂದ ಆಟೋಮೆಟಿಕಲಿ ಏನಾಗ್ತಾ ಇದೆ, ಸಮುದ್ರದ ಮಟ್ಟ ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅಂಡ್ ದೇ ಸೆಡ್ ದಟ್ ವಿತಿನ್ ಎ ಸ್ಪ್ಯಾನ್ ಆಫ್ 100 years ಒಳಗಡೆ ಆಟೋಮೆಟಿಕಲಿ ಓಝೋನ್ ಲೇಯರ್ ಕ್ಲೋಸ್ ಆಗುತ್ತೆ. ಅದೆಷ್ಟು ಬೇಗ ಕ್ಲೋಸ್ ಆಗುತ್ತೋ ಅಷ್ಟು ಒಳ್ಳೇದಾಗತ್ತೆ. ಅದು ಕ್ಲೋಸ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಹೆಚ್ಚು ಹೆಚ್ಚು ಮರಗಳನ್ನ ಬೆಳೆಸ್ಬೇಕು, ಹೆಚ್ಚು ಹೆಚ್ಚು ಗಿಡಗಳನ್ನ ಬೆಳೆಸಬೇಕು. ಆಕ್ಸಿಜನ್ ಲೆವೆಲ್ ನ ಜಾಸ್ತಿ ಇಂಪ್ರೂವ್ ಮಾಡ್ಕೊಡ್ತಾ ಹೋಗ್ಬೇಕು. ಆಕ್ಸಿಜನ್ ಲೆವೆಲ್, O2 ಲೆವೆಲ್ ಎಷ್ಟು ಇಂಪ್ರೂವ್ ಆಗುತ್ತೆ, O3 ಎಷ್ಟು ಜಾಸ್ತಿ ಆಗುತ್ತೆ, ಅಷ್ಟು ಬೇಗ ಏನಾಗುತ್ತೆ, ಓಝೋನ್ ಹೋಲು ಕ್ಲೋಸ್ ಆಗುತ್ತೆ. ಸೊ ದಟ್ ಈಸ್ ದ ಥಿಂಗ್. ಓಕೆ, ಸೊ ಓಝೋನ್ ಈಸ್ ಎ ಫಾರ್ಮ್ ಆಫ್ ಆಕ್ಸಿಜನ್. ಅದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನು, O3. ಸೊ ಅದು ಇರೋದು 15 ಕಿಲೋಮೀಟರ್ ಇಂದ 35 ಕಿಲೋಮೀಟರ್ ಭೂಮಿಯ ಮೇಲೆ, 15 ಕಿಲೋಮೀಟರ್ ಇಂದ 35 ಕಿಲೋಮೀಟರ್ ಒಳಗಡೆ ಇದೆ. ಮ್ಯಾಕ್ಸಿಮಮ್ ಜಾಸ್ತಿ ದಪ್ಪ ಇರೋದು ಯಾವ ಕಿಲೋಮೀಟರ್ ಅಲ್ಲಿ, 23ನೇ ಕಿಲೋಮೀಟರ್ ಅಲ್ಲಿ ಜಾಸ್ತಿ ಇದೆ. ಅಂಡ್ ಇಟ್ ಅಬ್ಸಾರ್ಬ್ಸ್, ಅಂದ್ರೆ ಅದು ಎಲ್ಲದನ್ನು ಏನ್ ಮಾಡುತ್ತೆ, ಭೂಮಿಗೆ ಸೂರ್ಯನಿಂದ ಬರ್ತಕ್ಕಂಥ ಮೇಜರ್ ರೇಡಿಯೇಷನ್ಸ್, ಡೇಂಜರಸ್ ರೇಡಿಯೇಷನ್ಸ್ ನ ಏನ್ ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಸೊ ದಟ್ ಈಸ್ ಓಝೋನ್. ಸೊ ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಓಝೋನ್ ಡಿಪ್ಲೀಷನ್. ಅಂದ್ರೆ ಆ ಓಝೋನ್ ಲೇಯರ್ ಹಾಳಾಗ್ಲಿಕ್ಕೆ ಕಾರಣ ಏನು, ಓಝೋನ್ ಲೇಯರ್ ಹೋಲ್ ಆಗ್ಲಿಕ್ಕೆ ಅಥವಾ ಓಝೋನ್ ಲೇಯರ್ ಸಣ್ಣ ಆಗ್ಲಿಕ್ಕೆ ಕಾರಣಗಳೇನೇನು. ಓಕೆ, ಸೊ ಕಾಸಸ್ ಆಫ್ ಓಝೋನ್ ಡಿಪ್ಲೇಷನ್. ಸೊ ಡಿಪ್ಲೇಷನ್ ಆಫ್ ಓಝೋನ್ ಈಸ್ ಕಾಸ್ಡ್ ಬೈ ಕ್ಲೋರೋಫ್ಲೋರೋಕಾರ್ಬನ್ಸ್. ಈ ಒಂದು ಓಝೋನ್ ಲೇಯರ್ ಕಡಿಮೆ ಆಗಲಿಕ್ಕೆ ಮೇನ್ ರೀಸನ್ ಯಾವ್ದಪ್ಪ ಅಂದ್ರೆ ಕ್ಲೋರೋಫ್ಲೋರೋಕಾರ್ಬನ್, CFC. ಎಲ್ಲಿಂದ ಬರುತ್ತೆ, AC ರೆಫ್ರಿಜರೇಟರ್ಸ್ ಇಂದ ಜಾಸ್ತಿ ಬರುತ್ತೆ. ಈಗ AC ರೆಫ್ರಿಜರೇಟರ್ ಯೂಸ್ ಮಾಡೋದು ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ CFC ಹೊರಗಡೆ ಬರೋದು ಕೂಡ ಏನಾಗ್ತಾ ಇದೆ, ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಓಝೋನ್ ಡಿಪ್ಲೇಷನ್ ಕೂಡ ಏನಾಗ್ತಾ ಇದೆ, ಫಾಸ್ಟ್ ಆಗಿ ಆಗ್ತಾ ಇದೆ. ಓಕೆ, ಸೊ ವಾಟ್ ಈಸ್ ಕ್ಲೋರೋಫ್ಲೋರೋಕಾರ್ಬನ್? ದೇ ಆರ್ ಕಾಂಪೌಂಡ್ಸ್ ಆಫ್ ಕಂಟೈನಿಂಗ್ the elements of carbon, fluorine and chlorine. ಕ್ಲೋರೋಫ್ಲೋರೋಕಾರ್ಬನ್ ಅಲ್ಲಿ ಏನಿರುತ್ತೆ, ಕ್ಲೋರಿನ್ ಇರುತ್ತೆ, ಫ್ಲೂರಿನ್ ಇರುತ್ತೆ, ಕಾರ್ಬನ್ ಇರುತ್ತೆ. ಈ ಮೂರು ಕಂಟೆಂಟ್ ಗಳನ್ನ ಸೇರಿ ಕ್ಲೋರೋಫ್ಲೋರೋಕಾರ್ಬನ್ ಆಗಿರುತ್ತೆ. ಅವನ್ನ ನಾವು ಸಿಂಪಲ್ ಆಗಿ CFC ಅಂತ ಕರಿತೀವಿ. ದೇ ಆರ್ ಯೂಸ್ಡ್ ಇನ್ ರೆಫ್ರಿಜರೇಟರ್ ಸಿಸ್ಟಮ್ ಅಂಡ್ ಎನಿ ಪವರ್ ಜನರೇಷನ್ ಸಿಸ್ಟಮ್ಸ್, ಬರ್ನ್ಸ್ ಫ್ಯೂಯಲ್ ಅಂಡ್ ಪ್ರೊಡ್ಯೂಸಸ್ CO2. ಓಕೆ, ಕ್ಲೋರೋಫ್ಲೋರೋಕಾರ್ಬನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಜನರಲಿ ರೆಫ್ರಿಜರೇಟರ್ ಸಿಸ್ಟಮ್ಸ್ ಅಲ್ಲಿ, AC ಗಳಲ್ಲಿ ಯೂಸ್ ಆಗುತ್ತೆ. ಅಂಡ್ ಎನಿ ಪವರ್ ಜನರೇಷನ್ ಸಿಸ್ಟಮ್ ಬರ್ನ್ಸ್ ಫ್ಯೂಯಲ್ ಅಂಡ್ ಪ್ರೊಡ್ಯೂಸಸ್ CO2. ಈ ಜನರೇಟರ್ ಗಳು ಏನಿರುತ್ತಲ್ಲ ಅಲ್ಲೂ ಕೂಡ ಒಂದು CFC ಏನಾಗುತ್ತೆ, ಜನರೇಷನ್ ಆಗತ್ತೆ, ಕ್ಲೋರೋಫ್ಲೋರೋಕಾರ್ಬನ್. It clears that the emission of CFCs in the atmosphere creates global warming because of greenhouse effect. Now discuss ಮಾಡಿದ್ವಿ which are all the main greenhouse gases ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್, CFC. CFC ಇಂದ ಏನಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗು ಆಗ್ತಾ ಇದೆ ಬಿಕಾಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಇಂದ. ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಆಟೋಮೆಟಿಕಲಿ ಓಝೋನ್ ಲೇಯರ್ ಕೂಡ ಏನಾಗ್ತಾ ಇದೆ, ಡಿಫ್ಲೇಟ್ ಆಗ್ತಾ ಇದೆ. ಯಾಕೆ ಅಬ್ಸರ್ವ್, ಓಝೋನ್ ಲೇಯರ್ ಇದೆ ಇದು.
ಸೋಲಾರ್ ರೇಡಿಯೇಷನ್ಸ್ ನ ಓಝೋನ್ ಲೇಯರ್ ಏನ್ ಮಾಡ್ತಾ ಇದೆ, ತಡಿತಾ ಇದೆ. ಇಲ್ಲಿಂದ ಅದು ವಾಪಸ್ ಎಲ್ಲ ಹಾಗೆ ಹೋಗುತ್ತೆ. ಇಲ್ಲಿ ಈ ಒಂದು ಟ್ರೋಪೋಸ್ಫಿಯರ್ ಅಲ್ಲಿ ಈ ಒಂದು CFC ಇರ್ಬೋದು, ಕಾರ್ಬನ್ ಕಂಟೆಂಟ್ಸ್ ಎಲ್ಲದನ್ನು ಇಲ್ಲಿ ಒಳಗಡೆ ಬಂದಾಗ ಈ ಓಝೋನ್ ಲೇಯರ್ ಏನಾಗ್ತಾ ಇದೆ, ಟ್ರಾಪ್ ಇಲ್ಲಿ ಏನಾಗ್ತಾ ಇದೆ, ಕಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹೋಲ್ ಆಗಿದೆ, ಇಲ್ಲೂ ಹೋಲ್ ಆಗ್ತಾ ಇದೆ, ಇಲ್ಲೂ ಹೋಲ್ ಆಗ್ತಾ ಇದೆ. ಈ ತರ ಪೂರ್ತಿ ಹೋಲ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ನೋಡಿ ಸೂರ್ಯನಿಂದ ನೇರವಾಗಿ ವಿಕಿರಣಗಳು ಎಲ್ಲಿಗೆ ಬಂದ್ಬಿಡುತ್ತೆ, ಭೂಮಿಗೆ ಬರುತ್ತೆ. ಸೊ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಹಿಯರ್. ಓಕೆ, ಈ ಓಝೋನ್ ಲೇಯರ್ ಏನಾದ್ರು ಸಣ್ಣ ಆಗ್ತಾ ಬಂತು ಕೊನೆಗೆ ಅಲ್ಲಿ ಏನಾದ್ರು ಹೋಲ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಸೂರ್ಯನಿಂದ ಆ ಒಂದು ಪಾರ್ಟ್ ಅಲ್ಲಿ ಎಲ್ಲಾ ರೇಡಿಯೇಷನ್ಸ್ ಏನಾಗುತ್ತೆ ಆ ಸೂರ್ಯನಿಂದ ಆ ಜಾಗಕ್ಕೆ ಬಂದ್ಬಿಡುತ್ತೆ. ಓಕೆನಾ. ಆದ್ರೆ ಅದರಿಂದ ಏನಾಗುತ್ತೆ, ಆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಏನಾಗುತ್ತೆ, ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ದ ಮೇಜರ್ ಕಾಸ್ ಆಫ್ ಡಿಪ್ಲೇಷನ್ ಆಫ್ ಓಝೋನ್ ಇಸ್ ಕ್ಲೋರೋಫ್ಲೋರೋಕಾರ್ಬನ್. ಓಕೆ, and then now we will discuss another part is when CFC is present in the atmosphere reaches the ozone layer, a chain of reaction takes place which initiate ozone layer depletion. ಹೇಗಾಗುತ್ತೆ CFC in the ozone layer depletion ಅಂದ್ರೆ, when CFC is present in the atmosphere, ಕ್ಲೋರೋಫ್ಲೋರೋಕಾರ್ಬನ್ಸ್ ಏನಿದೆಯಲ್ಲ ಆ ಕ್ಲೋರೋಫ್ಲೋರೋಕಾರ್ಬನ್ ಏನಾಗಿದೆ ಅದು ಅಟ್ಮಾಸ್ಫಿಯರ್ ಗೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಓಕೆನಾ. ಸೊ ಆ ಕ್ಲೋರೋಫ್ಲೋರೋಕಾರ್ಬನ್ ಮೇಲ್ಗಡೆ ಹೋಗ್ತಾ ಹೋದಂಗೆ ಅದು ಒಂದು ಅಟ್ಮಾಸ್ಫಿಯರ್ ರೀಚ್ ಆಗುತ್ತೆ. ಅಟ್ಮಾಸ್ಫಿಯರ್ ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಆ ಒಂದು ಏನಿರುತ್ತೆ, ನೀರಿನ ತೇವಾಂಶ ಇರುತ್ತೆ. ಆ ತೇವಾಂಶ ಏನ್ ಮಾಡುತ್ತೆ, ಆ ಒಂದು ನೀರಿನ ತೇವಾಂಶ CFC ನ ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾಗ ಅದಕ್ಕೆ ಸೂರ್ಯನ ಬೆಳಕು ಕೂಡ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ, ಅಲ್ಲಿ ಒಂದು ಚೈನ್ ಆಫ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು ರಿಯಾಕ್ಷನ್ ಸ್ಟಾರ್ಟ್ ಆಗಿ ಆಟೋಮೆಟಿಕಲಿ ಅಲ್ಲಿ ಓಝೋನ್ ಲೇಯರ್ ಏನಾಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. Okay, so CFC is present in the atmosphere, reaches the ozone layer, a chain of reaction takes place which initiate ozone layer depletion. ಅಲ್ಲೊಂದು ರಿಯಾಕ್ಷನ್ ಸ್ಟಾರ್ಟ್ ಆಗಿ ಆ ಒಂದು ಓಝೋನ್ ಅಲ್ಲಿ ಇರ್ತಕ್ಕಂತ ಒಂದು ಆಟಮ್ಸ್ ಜೊತೆ ಅದು CO2 ಗಳು ಮಿಕ್ಸ್ ಆಗಿ ಆ ಒಂದು ಓಝೋನ್ ಲೇಯರ್ ನ ಏನ್ ಮಾಡುತ್ತೆ, ಅದು ಕಟ್ ಮಾಡ್ತಾ ಬರುತ್ತೆ. ಅಂದ್ರೆ ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗಿ ಆ ಓಝೋನ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ನ ಕಟ್ ಮಾಡಿ 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 ಬಿಸಾಕಕ್ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಓಝೋನ್ ಲೇಯರ್ ಏನಾಗ್ತಾ ಹೋಗುತ್ತೆ, ಸಣ್ಣದಾಗ್ತಾ ಹೋಗ್ತಾ ಇರುತ್ತೆ. It creates the holes through which large amount of harmful heat in the form of ultraviolet rays falls on the earth and increase the earth's temperature. ಅದರಿಂದ ಏನಾಗುತ್ತೆ, ಅಲ್ಲಿ ಲಾರ್ಜ್ ಹೋಲ್ಸ್ ಗಳಾಗುತ್ತೆ, ಸಣ್ಣ ಸಣ್ಣ ಹೋಲ್ಸ್ ಗಳು, ದೊಡ್ಡ ದೊಡ್ಡ ಹೋಲ್ಸ್ ಗಳು ಆಗುತ್ತೆ. ಅದರಿಂದ ಹಾರ್ಮ್ಫುಲ್ ಹೀಟ್ ರೇಡಿಯೇಷನ್ಸ್ ಎಲ್ಲ ಏನಾಗುತ್ತೆ, ಡೈರೆಕ್ಟ್ ಆಗಿ UV ರೇಸ್ ಫಾರ್ಮ್ ಅಲ್ಲಿ ಭೂಮಿ ಒಳಗಡೆ ಬರುತ್ತೆ. ಅದರಿಂದ ಭೂಮಿಯ ಟೆಂಪರೇಚರ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮತ್ತೆ ಭೂಮಿಯ ಮೇಲೆ ಹಲವಾರು ರೋಗಗಳು ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, so ozone layer depletion is the gradual thinning of the Earth's ozone layer in the upper atmosphere caused due to the release of chemical compounds containing gaseous bromine or chlorine from industries or other human activities. Okay, ozone layer depletion is the gradual thinning of the Earth's ozone layer. ಓಝೋನ್ ಲೇಯರ್ ಡಿಪ್ಲೇಷನ್ ಅಂದ್ರೆ ಏನು, ಆ ಒಂದು ಅರ್ತ್ ಓಝೋನ್ ಲೇಯರ್ ಇದೆಯಲ್ಲ ಅದು ಆ ಗ್ರಾಜುಯಲ್ ನಿಧಾನಕ್ಕೆ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಓಝೋನ್ ಲೇಯರ್ ಡಿಪ್ಲೇಷನ್ ಇಸ್ ದ ಗ್ರಾಜುಯಲ್ ಥಿನ್ನಿಂಗ್ ಆಫ್ ದ ಅರ್ತ್ಸ್ ಓಝೋನ್ ಲೇಯರ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್ caused due to the release of chemical compounds containing gaseous bromine or chlorine from industries or human activities. ಅಂದ್ರೆ ಮನುಷ್ಯನ ಒಂದು ಕೆಲಸಗಳಿಂದ ಇರಬಹುದು ಅಥವಾ ಇಂಡಸ್ಟ್ರಿಗಳಿಂದ ಇರಬಹುದು, ಆ ಒಂದು CFC ಗಳೆಲ್ಲ ಏನು ಬಿಡುಗಡೆ ಆಗಿ ಮೇಲ್ಗಡೆ ಹೋಗಿ ಅಲ್ಲಿ ಕೆಮಿಕಲ್ ಕಾಂಪೌಂಡ್ಸ್ ಇಂದ ಒಂದು ರಿಯಾಕ್ಷನ್ ಆಗಿ ಅದರಿಂದ ಓಝೋನ್ ಲೇಯರ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಅದನ್ನ ನಾವೇನಂತ ಕರಿತೀವಿ, ಓಝೋನ್ ಲೇಯರ್ ಡಿಪ್ಲೀಷನ್ ಅಂತ ಹೇಳಿ ಕರಿತೀವಿ. ಓಕೆ, then what will be the effects of ozone layer depletion? Ozone layer depletions ಗೆ ಏನೇನ್ ಸಮಸ್ಯೆಗಳಾಗತ್ತೆ ಅದರಿಂದ. Okay, so effects of ozone layer depletion. What are the main effects caused by the ozone layer depletion? First one is the depletion of the ozone layer has harmful effects on the environment. Let us see the major effects of ozone layer depletion on man and environment. ಈ ಒಂದು ಓಝೋನ್ ಲೇಯರ್ ಡಿಪ್ಲೇಷನ್ ಆಗೋದ್ರಿಂದ ಏನಾಗುತ್ತೆ, ಸೂರ್ಯನಲ್ಲಿ ಇರ್ತಕ್ಕಂಥ ಡೇಂಜರಸ್ ರೇಡಿಯೇಷನ್ಸ್ ಎಲ್ಲ ಏನಾಗುತ್ತೆ, ಭೂಮಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಭೂಮಿ ಮೇಲೂ ಎಫೆಕ್ಟ್ ಆಗುತ್ತೆ, ಮನುಷ್ಯರ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಲೆಟ್ ಅಸ್ ಸಿ ವಾಟ್ ಆರ್ ವಿಲ್ ಬಿ ದ ಮೇಜರ್ ಪ್ರಾಬ್ಲಮ್ಸ್ ಆಫ್ ಓಝೋನ್ ಡಿಪ್ಲೇಷನ್. ಯು ಕ್ಯಾನ್ ಸಿ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಪ್ಲಾಂಟ್ ಲೈಫ್ ಸೈಕಲ್ ಇರ್ತಲ್ಲ ಅದು ಹಾಳಾಗತ್ತೆ, ಮತ್ತೆ ಭೂಮಿಯ ಇದು ಸಮುದ್ರದ ಒಳಗಡೆ ಇರ್ತಕ್ಕಂಥ ಒಂದು ಪ್ರಾಣಿಗಳ ಒಂದು ವ್ಯವಸ್ಥೆ ಕೂಡ ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ದೇರ್ ಆರ್ ಸೋ ಮೆನಿ ಎಫೆಕ್ಟ್ಸ್ ಆಫ್ ಓಝೋನ್ ಲೇಯರ್ ಡಿಪ್ಲೇಷನ್. ಫಸ್ಟ್ ಒನ್ ಇಸ್ ಎಫೆಕ್ಟ್ ಆನ್ ಹ್ಯೂಮನ್ ಹೆಲ್ತ್, ಮೇಜರ್ ಥಿಂಗ್, ಬಿಕಾಸ್ we are humans, we have created the CFC gases, we have created the CO2 gases, so we have created the nitrous oxide, we have created the methane.
ಅವನ್ನ ಕ್ರಿಯೇಟ್ ಮಾಡ್ತಾ ಇರೋರು ಯಾರು? ನಾವೇ. ಅದರಿಂದ ಸಮಸ್ಯೆಗಳಾಗೋದು ಯಾರಿಗೆ? ನಮಗೆ. ಓಕೆ, ಸೊ ಇಟ್ ಈಸ್ ಲೈಕ್ ಮಾಡಿದ್ದುಣ್ಣೋ ಮಹಾರಾಯ. ನಾವೇನ್ ಮಾಡ್ತಾ ಇದೀವಿ ಅದಕ್ಕೆ ತಕ್ಕನಾಗಿ ನಾವು ವಾಪಸ್ಸನ್ನ ನಮಗೆ ಪ್ರಕೃತಿ ಕೊಡ್ತಾ ಹೋಗ್ತಾ ಇದೆ. ನೀವು ಒಳ್ಳೇದನ್ನ ಕೊಟ್ರೆ ಅದು ನಿಮ್ಗೆ ಒಳ್ಳೇದನ್ನ ಕೊಡುತ್ತೆ, ನೀವು ಕೆಟ್ಟದನ್ನ ಕೊಟ್ರೆ ನಿಮ್ಗೆ ಕೆಟ್ಟದನ್ನ ಕೊಡ್ತಾ ಇದೆ. ದಟ್ ಇಸ್ ದ ಓನ್ಲಿ ಡಿಫರೆನ್ಸ್. ಓಕೆ, ಸೊ ಫಸ್ಟ್ ಮೇಜರ್ ಎಫೆಕ್ಟ್ ಆಫ್ ಓಝೋನ್ ಡಿಪ್ಲೀಷನ್ ಏನು? ಇಟ್ ಎಫೆಕ್ಟ್ಸ್ ಆನ್ ದ ಹ್ಯೂಮನ್ ಹೆಲ್ತ್, ಅಂದ್ರೆ ಮನುಷ್ಯನ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ದ ಹ್ಯೂಮನ್ಸ್ ವಿಲ್ ಬಿ ಡೈರೆಕ್ಟ್ಲಿ ಎಕ್ಸ್ಪೋಸ್ಡ್ ಟು ದ ಹಾರ್ಮ್ಫುಲ್ ultraviolet radiations of the sun due to the depletion of the ozone layer. ಅಂದ್ರೆ ಓಝೋನ್ ಲೇಯರ್ ಡಿಪ್ಲೀಷನ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಎಲ್ಲ ಭೂಮಿಗೆ ರೀಚ್ ಆಗುತ್ತೆ. ಭೂಮಿಗೆ ರೀಚ್ ಆದ ತಕ್ಷಣ ಅದು ಬೇಗ ತಲುಪೋದು ಯಾರಿಗೆ ತಲುಪುತ್ತೆ? ಮನುಷ್ಯನಿಗೆ ಡೈರೆಕ್ಟ್ ಆಗಿ ಅದು ಯುವಿ ರೇಡಿಯೇಷನ್ಸ್ ಗಳೆಲ್ಲ ಮನುಷ್ಯನಿಗೆ ರೀಚ್ ಆಗುತ್ತೆ. ಸೊ ದಿಸ್ ಮೈಟ್ ರಿಸಲ್ಟ್ಸ್ ಇನ್ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಅಮಾಂಗ್ ಹ್ಯೂಮನ್ಸ್. ಇದರಿಂದ ಏನಾಗುತ್ತೆ, ನೂರಾರು ತರದ ಸಮಸ್ಯೆಗಳು ಏನಾಗುತ್ತೆ ಮನುಷ್ಯನಿಗೆ ಸ್ಟಾರ್ಟ್ ಆಗುತ್ತೆ. ಮೇನ್ ಡಿಸೀಸಸ್ ಯಾವುದು? ಸ್ಕಿನ್ ಡಿಸೀಸಸ್. ಸ್ಕಿನ್ ಬರ್ನ್ ಆಗ್ಬಹುದು, ಅಥವಾ ಸ್ಕಿನ್ ಅಲ್ಲಿ ಅಲ್ಲಲ್ಲೇ ಗುಳ್ಳೆಗಳಾಗಬಹುದು, ಸ್ಕಿನ್ ಪ್ಯಾಚಸ್ ಆಗ್ಬಹುದು, ಅಲ್ಲಲ್ಲೇ ಸ್ಕಿನ್ ಪ್ಯಾಚ್ ಆದಂಗೆ ಕಾಣಿಸ್ತಾ ಇರುತ್ತೆ ಅದಿರಬಹುದು, ಕ್ಯಾನ್ಸರ್ ಆಗಬಹುದು, ಸನ್ ಬರ್ನ್ಸ್ ಆಗ್ಬಹುದು, ಕ್ಯಾಟರಾಕ್ಟ್ ಕಣ್ಣಿನ ದೃಷ್ಟಿ ಹೋಗ್ಬಹುದು, ಕ್ವಿಕ್ ಏಜಿಂಗ್ ಬೇಗ ಇನ್ನು ಒಂದು 35-40 ವರ್ಷಕ್ಕೆ ಫುಲ್ ಏಜ್ ಆದರಂಗೆ ಕಾಣಿಸಬಹುದು, ಅಂಡ್ ವೀಕ್ ಅಂಡ್ ಇಮ್ಯೂನ್ ಸಿಸ್ಟಮ್ ನಮ್ಮ ಒಂದು ದೇಹದ ಒಂದು ವ್ಯವಸ್ಥೆ ಇಮ್ಯೂನ್ ಏನು ರೋಗ ನಿರೋಧಕ ಶಕ್ತಿ, ಪ್ರತಿರೋಧಕ ಶಕ್ತಿ ಏನಾಗುತ್ತೆ, ಹಾಳಾಗತ್ತೆ. ಸಣ್ಣ ಒಂದು ಕೆಮ್ಮು ಜ್ವರ ಬಂದ್ರೂ ಕೂಡ ಕಷ್ಟ ಆಗತ್ತೆ. ಹಿಂದಿನ ಕಾಲದಲ್ಲೂ ಕೂಡ ಕೆಮ್ಮು ಜ್ವರ ನೆಗಡಿ ಶೀತ ಎಲ್ಲ ಬರ್ತಾ ಇತ್ತು, ಆದ್ರೂ ಕೂಡ ಜನ ಆರಾಮ ಗಟ್ಟಿಯಾಗಿ ಅವರ ಕೆಲಸ ಮಾಡ್ತಾ ಇದ್ರು. ಈಗ ಆ ಕರೋನಾ ಅಂದ್ರೆ ಕರೋನಾ ಸಿಂಟಮ್ಸ್ ಆರ್ ಆಲ್ಮೋಸ್ಟ್ ಸೇಮ್ ಲೈಕ್ ದಿಸ್ ಥಿಂಗ್ಸ್. ಓಕೆ, ಆ ಒಂದು ಏನು ಕೆಮ್ಮು ಜ್ವರ ನೆಗಡಿ ಶೀತ ಬಂತು ಅಂದ್ರೆ ಜನ ಸತ್ತೋಗ್ತಾ ಇದ್ದಾರೆ. ಓಕೆ, ದಟ್ ಇಸ್ ಬಿಕಾಸ್ ಆಫ್ ವೀಕ್ ಅಂಡ್ ಇಮ್ಯೂನ್ ಸಿಸ್ಟಮ್. ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಏನಾಗಿದೆ, ವೀಕ್ ಆಗ್ತಾ ಹೋಗ್ತಾ ಇದೆ. ಈ ಒಂದು ಎಲ್ಲಾ ಥಿಂಗ್ಸ್ ಗಳಿಂದ ವೀಕ್ ಆಗ್ತಾ ಇರೋದ್ರಿಂದ ಆಟೋಮೆಟಿಕಲಿ ಏನಾಗ್ತಾ ಇದೆ, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅವೆಲ್ಲದಕ್ಕೂ ಕಾರಣ ಏನು? ಓಝೋನ್ ಡಿಪ್ಲೀಷನ್ ಇರಬಹುದು, ಗ್ಲೋಬಲ್ ವಾರ್ಮಿಂಗ್ ಇರಬಹುದು, ಗ್ರೀನ್ ಹೌಸ್ ಎಫೆಕ್ಟ್ ಇರಬಹುದು. ಆಲ್ ದಿಸ್ ಆರ್ ದ ರೀಸನ್. ಅಂಡ್ ಎಸ್ಪೆಷಲಿ ಓಝೋನ್ ಡಿಪ್ಲೀಷನ್ ಇಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ? ಸ್ಕಿನ್ ಡಿಸೀಸಸ್ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಸನ್ ಬರ್ನ್ ಅಂದ್ರೆ ಸ್ಕಿನ್ ಏನಾಗುತ್ತೆ, ಬರ್ನ್ ಆಗುತ್ತೆ, ಕ್ಯಾಟರಾಕ್ಟ್ ಕಣ್ಣೇನಾದ್ರು ನೀವು ಸೂರ್ಯನ ನೇರವಾಗಿ ನೋಡಿದ್ರೆ ಕಣ್ಣಿನ ದೃಷ್ಟಿ ಹೋಗುತ್ತೆ, ಬೇಗ ಏಜ್ ಆಗುತ್ತೆ, ಅಂಡ್ ವೀಕ್ ಅಂಡ್ ಇಮ್ಯೂನ್ ಸಿಸ್ಟಮ್. ಫಸ್ಟ್ ಎಲ್ಲ 100 ವರ್ಷ ಆದ್ರೂ ಜನ ಬದುಕ್ತಾ ಇದ್ರು, 100-115 ವರ್ಷ, ಆಮೇಲೆ 70-80, ಈಗ 50-60, 50 ವರ್ಷನೂ ಬದುಕೋದು ಕಷ್ಟ ಇದೆ. ಈಗೆಲ್ಲ 30-35 ವರ್ಷಕ್ಕೆ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ಓಝೋನ್ ಡಿಪ್ಲೀಷನ್ ಆಗಿದೆ. ಇಲ್ಲಿ ಓಝೋನ್ ಡಿಪ್ಲೀಷನ್ ಆಗಿದೆ ಅಂದ್ರೆ UVA, ವಿಸಿಬಲ್ ಲೈಟ್, UVB ಎಲ್ಲಾ ಲೈಟ್ಸ್ ಗಳು ಬರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಮತ್ತೆ ಏನು ಮೋಡಗಳಲ್ಲಿ ಬದಲಾವಣೆ ಆಗ್ತಾ ಇದೆ, ಮನುಷ್ಯನಲ್ಲಿ ಬಿಹೇವಿಯರ್ ಅಲ್ಲಿ ಬದಲಾವಣೆಗಳಾಗ್ತಾ ಇದೆ. ಓಕೆ, ಸೊ ಇದರಿಂದ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಕಣ್ಣಿಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಇಮ್ಯುನಿಟಿ ಕಡಿಮೆ ಆಗುತ್ತೆ, ಅಂಡ್ ಸ್ಕಿನ್ ಬರ್ನ್ ಆಗುತ್ತೆ, ಕ್ಯಾಟರಾಕ್ಟ್ ಕಣ್ಣಿನ ದೃಷ್ಟಿ ಹೋಗುತ್ತೆ. ಇವೆಲ್ಲ ಸಮಸ್ಯೆಗಳು ಆಗ್ತಾ ಇರೋದು ಯಾವ್ದಕ್ಕೋಸ್ಕರ? ಯಾವ್ದ್ರಿಂದ? ಓಝೋನ್ ಡಿಪ್ಲೀಷನ್ ಇಂದ. ಓಕೆ, ದಟ್ ಇಸ್ ಆನ್ ಹ್ಯೂಮನ್ ಹೆಲ್ತ್. ಮನುಷ್ಯನ ಮೇಲೆ ಓಝೋನ್ ಲೇಯರ್ ಡಿಪ್ಲೀಷನ್ ಆದಿದೆ. ನೆಕ್ಸ್ಟ್, ವಾಟ್ ಅಬೌಟ್ ಎಫೆಕ್ಟ್ ಆನ್ ಅನಿಮಲ್ಸ್? ಯಾಕೆ? ಅವು ಕೂಡ ಪ್ರಾಣಿಗಳು, ಅವಕ್ಕೂ ಜೀವ ಇದೆ, ಅವು ಸಸ್ಯಗಳಿಗೂ ಕೂಡ ಜೀವ ಇದೆ. ಅವುಗಳ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ? ಡೈರೆಕ್ಟ್ ಎಕ್ಸ್ಪೋಜರ್ ಟು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಲೀಡ್ಸ್ ಟು ಸ್ಕಿನ್ ಅಂಡ್ ಐ ಕ್ಯಾನ್ಸರ್ ಇನ್ ಅನಿಮಲ್ಸ್. ಪಾಪ ಅವಕ್ಕೆ ಪ್ರಾಣಿಗಳಿಗೆ ಏನು ಅಷ್ಟೊಂದು ಗೊತ್ತಿರೋದಿಲ್ಲ, ಅವು ಹೊರಗಡೆ ಓಡಾಡ್ತಿರ್ತವೆ, ಯಾವಾಗಲೂ ಕೂಡ ಬಿಸಿಲಲ್ಲೇ ಓಡಾಡ್ತಾ ಇರ್ತವೆ. ಅದರಿಂದ ಅವುಗಳಲ್ಲೂ ಕೂಡ ಸ್ಕಿನ್ ರಿಲೇಟೆಡ್ ಮತ್ತೆ ಐ ರಿಲೇಟೆಡ್ ಸಮಸ್ಯೆಗಳು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕಣ್ಣಿನ ಸಮಸ್ಯೆಗಳು ಮತ್ತೆ ಚರ್ಮದ ಸಮಸ್ಯೆಗಳು ಕೂಡ ಅವುಗಳಿಂದ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ಎಫೆಕ್ಟ್ಸ್ ಆನ್ ದ ಎನ್ವಿರಾನ್ಮೆಂಟ್, ಪರಿಸರದ ಮೇಲೆ ಏನು ಸಮಸ್ಯೆ ಆಗುತ್ತೆ? ಸ್ಟ್ರಾಂಗ್ ಅಲ್ಟ್ರಾವೈಲೆಟ್ ರೇಸ್ ಮೇ ಲೀಡ್ ಟು ಮಿನಿಮಲ್ ಗ್ರೋತ್, ಫ್ಲವರಿಂಗ್ ಅಂಡ್ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್. UV ರೇಸ್ ಅಂದ್ರೆ ಅವು ತುಂಬಾ ಸ್ಟ್ರಾಂಗೆಸ್ಟ್ ಇರುತ್ತೆ. ಅವೇನಾದ್ರೂ ಗಿಡಗಳ ಮೇಲೆ ಬಿದ್ರೆ ಗಿಡಗಳ ಹೈಟ್ ಏನಾಗುತ್ತೆ, ಗ್ರೋತ್ ಆಗೋದು ಕಡಿಮೆ ಆಗುತ್ತೆ. ಆಟೋಮೆಟಿಕಲಿ ಅದರಿಂದ ಅವು ಫ್ಲವರಿಂಗ್ ಆಗೋದು ಕಡಿಮೆ ಆಗುತ್ತೆ, ಮತ್ತೆ ಅದರಿಂದ ಅವು ಆಹಾರ ತಯಾರಿಸೋದು ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದರಿಂದ ಆಟೋಮೆಟಿಕಲಿ ಏನಾಗುತ್ತೆ, ನಮಗೆ ಆಹಾರದ ಒಂದು ಕೊರತೆ ಉಂಟಾಗತ್ತೆ, ಆಮೇಲೆ ಆರೋಗ್ಯ ಏನು ಆಕ್ಸಿಜನ್ ಕೊರತೆ ಉಂಟಾಗತ್ತೆ. ಈ ಎಲ್ಲಾ ಸಮಸ್ಯೆಗಳು ಬರೋದಕ್ಕೆ ರೀಸನ್ ಏನಾಗುತ್ತೆ, ಓಝೋನ್ ಡಿಪ್ಲೀಷನ್ ಆಗತ್ತೆ. The forest also have to bear the harmful effects of the ultraviolet rays. ಅಂತ ಸಣ್ಣ ಸಣ್ಣ ಗಿಡಗಳಿಗೂ ಅಷ್ಟು ಸಮಸ್ಯೆ ಆಗತ್ತೆ, ದೊಡ್ಡ ದೊಡ್ಡ ಅರಣ್ಯ ಪ್ರದೇಶದಲ್ಲೂ ಕೂಡ ಅದು ಸಮಸ್ಯೆ ಆಗತ್ತೆ. ಹಾಗಾಗಿ ಆ ಒಂದು ಪ್ರಕೃತಿಯ ಸಮತೋಲನ ಏನಾಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಎನ್ವೈರನ್ಮೆಂಟಲ್ ಎಫೆಕ್ಟ್ಸ್ ಆಫ್ ಓಝೋನ್ ಡಿಪ್ಲೀಷನ್. ಓಝೋನ್ ಡಿಪ್ಲೀಷನ್ ಇಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಕ್ಲೈಮೇಟ್ ಚೇಂಜಸ್ ಆದಾಗ ಆಟೋಮೆಟಿಕಲಿ ಬೇಡದೇ ಇರೋ ಕಾಲಗಳಲ್ಲಿ ಮಳೆ ಬರುತ್ತೆ, ಈ ತರ ಸಮಸ್ಯೆಗಳಾಗತ್ತೆ. ನೆಕ್ಸ್ಟ್, ಫೋಟೋಕೆಮಿಕಲ್ ಫಾರ್ಮೇಶನ್ ಆಫ್ ಓಝೋನ್ ಆಗತ್ತೆ. ಡೈರೆಕ್ಟ್ ಹ್ಯೂಮನ್ ಮೇಲೆ, ಮನುಷ್ಯನ ಮೇಲೆ ಸಮಸ್ಯೆಗಳಾಗತ್ತೆ. ಡ್ಯಾಮೇಜ್ ಟು ಮೆಟೀರಿಯಲ್ಸ್, ಪ್ಲಾಂಟ್, ಪ್ಲಾಸ್ಟಿಕ್, ರಬ್ಬರ್ ಇವುಗಳ ಮೇಲೆ ಸಮಸ್ಯೆಗಳಾಗತ್ತೆ. ಡ್ಯಾಮೇಜ್ ಟು ಬಯಾಲಜಿಕಲ್ ಲಿಂಕ್ಸ್ ಇನ್ ಹ್ಯೂಮನ್ ಅಂಡ್ ಚೈಲ್ಡ್, ಅವ್ರಗಳಿಗೆ ಸಮಸ್ಯೆ ಆಗತ್ತೆ. ಸಿ ಆಲ್ ದೋಸ್ ಥಿಂಗ್ಸ್, ಇಂಥದ್ರ ಮೇಲೆ ಸಮಸ್ಯೆ ಇಲ್ಲ ಅನ್ನಂಗಿಲ್ಲ, ಎಲ್ಲಾದ್ರ ಮೇಲೂ ಕೂಡ ಏನಾಗ್ತಾ ಇದೆ, ಸಮಸ್ಯೆಗಳನ್ನ ತರ್ತಾ ಇದೆ ಓಝೋನ್ ಲೇಯರ್ ಡಿಪ್ಲೀಷನ್. ಓಕೆ,
ಸೊ ಅನದರ್ ಥಿಂಗ್ ಈಸ್ ಎಫೆಕ್ಟ್ಸ್ ಆನ್ ಮೆರೈನ್ ಲೈಫ್. ಇವೆಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ವಸ್ತುಗಳ ಮೇಲೆ ಆಯ್ತು. ಅದೇ ನಾವು ಮೆರೈನ್ ಲೈಫ್ ನೀರೊಳಗಿರೋಕೆ ಏನ್ ಸಮಸ್ಯೆ ಆಗುತ್ತೆ, ಅಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಯಾಕೆ? ನೀರೊಳಗಡೆ ಕೂಡ ಯು ವಿ ರೇಸ್ ಗಳು ಫಾರ್ಮೇಶನ್ ಆಗೋದು ಏನಾಗುತ್ತೆ, ಯು ವಿ ರೇಸ್ ಗಳು ನೀರೊಳಗೂ ಕೂಡ ಹೋಗುತ್ತೆ. ಅದರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಸಣ್ಣ ಸಸ್ಯಗಳು, ಪ್ಲಾಂಕ್ಟನ್ಸ್ ಇರ್ಬೋದು ಅಥವಾ ಪಾಚಿ ಇರ್ಬೋದು, ಅವು ಕೂಡ ಬೆಳೆಯಲ್ಲ. ಅವುಗಳು ಬೆಳೆಯಲ್ಲ ಅಂದ್ರೆ ಆಟೋಮೆಟಿಕಲ್ ಅದನ್ನ ತಿಂದು ಬದುಕುವಂತ ವಸ್ತುಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾರ? ಒಂದು ಫುಡ್ ಚೈನ್, ಒಂದು ಏನು ಅಲ್ಲಿ ಸಣ್ಣ ಪುಟ್ಟ ನೀರಿನ ಆಲ್ಗೆ ಇರ್ಬೋದು, ಪಾಚಿ ಇರ್ಬೋದು, ಯಾವ್ದು ಬೆಳಿಲಿಲ್ಲ ಅಂದ್ರೆ ಅದನ್ನ ಸಣ್ಣ ಸಣ್ಣ ಒಂದು ಮೀನುಗಳು ತಿಂದು ಬದುಕ್ತವೆ, ಅವು ಸತ್ತು ಹೋಗ್ತವೆ. ಸಣ್ಣ ಸಣ್ಣ ಮೀನುಗಳನ್ನ ತಿಂದು ಬದುಕೋ ದೊಡ್ಡ ಮೀನುಗಳಿಗೆ ಊಟ ಸಿಗಲ್ಲ, ಅವು ಸತ್ತು ಹೋಗ್ತವೆ. ಅದನ್ನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ತಿಮಿಂಗ್ಲಗಳಿರುತ್ತೆ, ಅವು ಸತ್ತು ಹೋಗುತ್ತೆ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಒಂದು ಸಣ್ಣ ಪ್ರೈಮರಿ ಚೇಂಜ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಇಟ್ ಎಫೆಕ್ಟ್ಸ್ ಟು ಹೋಲ್. ಅದರನ್ನ ಮೇಲೆ ಆಹಾರ ಸರಪಳಿಯಲ್ಲಿ ಏನು ಒಂದು ಲಿಂಕ್ ಇದೆ ಅವೆಲ್ಲದ್ರೂ ಕೂಡ ಮೇಲೆ ಕೂಡ ಅದು ಏನಾಗುತ್ತೆ, ಸಮಸ್ಯೆನ ಉಂಟು ಮಾಡುತ್ತೆ. Okay, planktons are greatly affected by the exposure to harmful UV rays. Generally planktons, ಆ ಸಸ್ಯಗಳು, ಸಣ್ಣ ಪುಟ್ಟ ಗಿಡಗಳು ಯಾವತ್ತು ನೀರೊಳಗಿರವು, ಹೊರಗಡೆ UV rays ಗೆ ಎಕ್ಸ್ಪೋಸರೇ ಆಗಿರಲ್ಲ. ಬಟ್ ಇದರಿಂದ ಏನಾದ್ರು UV rays ಎಫೆಕ್ಟ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಅವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. These are higher in the aquatic food chain. ನೀರೊಳಗಡೆ ಮ್ಯಾಕ್ಸಿಮಮ್ ಊಟ ಕೊಡ್ತಕ್ಕಂಥದ್ದೇ ಅವು ಪ್ಲಾಂಕ್ಟನ್ಸ್. Okay, if the planktons are destroyed, the organisms present in the lower food chain also affected. So ಒಂದಕ್ಕೊಂದು ಲಿಂಕ್ ಇರುತ್ತೆ, ಒಂದಕ್ಕೊಂದು ಲಿಂಕ್ ಆಗಿ ಅವೆಲ್ಲದೂ ಕೂಡ ಏನಾಗ್ತಾ ಹೋಗುತ್ತೆ, ಹಾಳಾಗ್ತಾ ಹೋಗುತ್ತೆ. We can observe damage to marine life. Plankton are threatened by increased UV radiation, reduces fish yield. ಇದರಿಂದ ಮೀನುಗಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. In domestic animals, UV overexposure may cause eye and skin cancers. ಪ್ರಾಣಿಗಳಲ್ಲಿ ಐ ಕ್ಯಾನ್ಸರ್ ಮತ್ತೆ ಸ್ಕಿನ್ ಕ್ಯಾನ್ಸರ್ಸ್ ಬರ್ತಾ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದ ಸಮ್ ಎಫೆಕ್ಟ್ಸ್ ಆಫ್ ಓಝೋನ್ ಲೇಯರ್ ಡಿಫ್ಲೇಷನ್. ಓಝೋನ್ ಲೇಯರ್ ಏನೇನು ಡಿಫ್ಲೇಷನ್ ಮಾಡುತ್ತೆ, ಇಟ್ ಎಫೆಕ್ಟ್ಸ್ ಆನ್ ಹ್ಯೂಮನ್ ಹೆಲ್ತ್, ಮನುಷ್ಯನ ಹೆಲ್ತ್ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ದೆನ್ ಎಫೆಕ್ಟ್ಸ್ ಆನ್ ಅನಿಮಲ್ಸ್, ಎಫೆಕ್ಟ್ಸ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಎಫೆಕ್ಟ್ಸ್ ಆನ್ ಮೆರೈನ್ ಲೈಫ್. ಓಕೆ, ಇವೆಲ್ಲದ್ರ ಮೇಲೂ ಕೂಡ ಓಝೋನ್ ಲೇಯರ್ ಎಫೆಕ್ಟ್ ಮಾಡುತ್ತೆ. ಸೊ ನೌ ವಿ ವಿಲ್ ಸಿ ಒನ್ ವಿಡಿಯೋ ಅಬೌಟ್ ಓಝೋನ್ ಲೇಯರ್ ಡಿಫ್ಲೇಷನ್. ಓಝೋನ್ ಲೇಯರ್ ಹೇಗೆ ಡಿಫ್ಲೇಷನ್ ಆಗುತ್ತೆ ಅಂತ ಹೇಳಿ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಅವ್ರದ್ದು ಒಂದು ವಿಡಿಯೋ ಇದೆ. ಲೆಟ್ಸ್ ವಿಲ್ ವಾಚ್ ದಿಸ್ ವಿಡಿಯೋ ಹಿಯರ್. ಸೊ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅದು ಫಾರ್ಮೇಶನ್ ಆಗುತ್ತೆ ಅಂತ. ವಿಲ್ ಲುಕ್ ಇಟ್. ಸೊ ಇಟ್ ಇಸ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಡ್ ಹೌ ಓಝೋನ್ ಲೇಯರ್ ಡಿಪ್ಲೇಷನ್ ಹ್ಯಾಪನ್ಸ್.
ಸೊ ನೋಡಿದ್ರಲ್ವಾ, ಸೊ ಯಾವ ಟೈಪ್ ಅಲ್ಲಿ ಇದೆ ಅಂತ ಹೇಳಿ, ಓಝೋನ್ ಲೇಯರ್ ಯಾವ ತರ ಡಿಪ್ಲೇಷನ್ ಆಗಿದೆ, ಸೊ ಓಝೋನ್ ಲೇಯರ್ ಯಾವ ತರ ಡಿಪ್ಲೇಷನ್ ಆಗಿದೆ, ಯಾವ ತರ ಸಮಸ್ಯೆಗಳಾಗ್ತಾ ಇದೆ ಅದರಿಂದ ಅಂತ ಹೇಳಿ. ಮತ್ತೆ ಯು ಕ್ಯಾನ್ ಅಬ್ಸರ್ವ್ 2065 ಒಳಗಡೆ ಅದೇನು ಓಝೋನ್ ಲೇಯರ್ ಡಿಪ್ಲೇಷನ್ ಆಗಿತ್ತಲ್ಲ, ಅದೆಲ್ಲ ಏನಾಗುತ್ತೆ, ಕ್ಲಿಯರ್ ಆಗಿ ಕ್ಲೋಸ್ ಆಗುತ್ತೆ, ಅದು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಯಾವಕ್ಕೆ ರೀಸನ್ ಅಂದ್ರೆ ನಾವು ಕ್ಲೋರಿನ್ ಅನ್ನ ಮತ್ತೆ CFC ಗಳನ್ನ ಎಷ್ಟು ಆದಷ್ಟು ನಾವು ಬಳಕೆ ಕಡಿಮೆ ಮಾಡ್ತೀವಿ, ಅಷ್ಟು ಏನಾಗುತ್ತೆ ಅದರಿಂದ ಓಝೋನ್ ಡಿಪ್ಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ವಾಟ್ ಓಝೋನ್ ಡಿಪ್ಲೇಷನ್. ಅಂಡ್ ಈ ಒಂದು ಚಾಪ್ಟರ್ ಅಲ್ಲಿ ನಿಮ್ಗೆ ಏನೇನ್ ಕ್ವಶನ್ಸ್ ಬರಬಹುದು, ಡಿಫೈನ್ ಗ್ರೀನ್ ಹೌಸ್ ಎಫೆಕ್ಟ್, what are the greenhouse gases, define ozone depletion, and what are the causes and effects of greenhouse gases, and similarly what are the causes and effects of ozone depletion. These are the major questions you may expect in this chapter. Define greenhouse effect, what are the greenhouse gases, define ozone depletion, what are the causes and effects of greenhouse gases, and what are the causes and effects of ozone depletion. You can see ozone or no zone, choice is yours. Okay, ozone idre navella badaklikke sadhya, illa andre nobody can live here. Okay, so that is what the choice we have to make. Then we have to summarize what are the things we have discussed in this session. Ee ಒಂದು session ಅಲ್ಲಿ ನಾವು ಏನೇನ್ things discuss ಮಾಡಿದ್ವಿ ಅಂತ ಒಂದ್ಸರಿ summary ನೋಡೋಣ. First we have discussed about greenhouse effect. Greenhouse effect ಅಂದ್ರೆ ಏನು, then what are the causes of greenhouse effect, greenhouse effect ಗೆ ಕಾರಣಗಳೇನೇನು, then what are the effects of greenhouse effect. ಓಕೆ, ಗ್ರೀನ್ಹೌಸ್ ಎಫೆಕ್ಟ್ ಇಂದ ಏನೇನು ಸಮಸ್ಯೆಗಳಾಗ್ತಾ ಇದೆ, ಓಕೆ, ಅವೆಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಓಝೋನ್ ಡಿಪ್ಲೇಷನ್. ಓಝೋನ್ ಡಿಪ್ಲೇಷನ್ ಅಂದ್ರೆ ಏನು, ದೆನ್ ವಾಟ್ ಆರ್ ದ ಕಾಸಸ್ ಫಾರ್ ಓಝೋನ್ ಡಿಪ್ಲೇಷನ್, ಓಝೋನ್ ಡಿಪ್ಲೇಷನ್ ಆಗಲಿಕ್ಕೆ ಕಾರಣಗಳೇನು, ದೆನ್ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಓಝೋನ್ ಡಿಪ್ಲೇಷನ್, ಓಝೋನ್ ಡಿಪ್ಲೇಷನ್ ಇಂದ ಏನೇನು ಸಮಸ್ಯೆಗಳಾಗ್ತಾ ಇದೆ ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಅಂಡ್ ಇನ್ ದ ನೆಕ್ಸ್ಟ್ ಸೆಷನ್ ಅಲ್ಲಿ, ಮುಂದಿನ ಸೆಷನ್ ಅಲ್ಲಿ ನಾವು ಯಾವ ಥಿಂಗ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ. ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದೀವಿ, ದಟ್ ಈಸ್ ಯೂನಿಟ್ 1. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಯೂನಿಟ್ 2, ದಟ್ ಈಸ್ ಏರ್ ಪೊಲ್ಯೂಷನ್ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡ್ತೀವಿ. ವಾಟ್ ಈಸ್ ಏರ್ ಪೊಲ್ಯೂಷನ್, ದೆನ್ ವಾಟ್ ಆರ್ ದ ನ್ಯಾಚುರಲ್ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್, ಅಂಡ್ ವಾಟ್ ಆರ್ ದ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಏರ್ ಪೊಲ್ಯೂಷನ್. ಏನೇನು ಏರ್ ಪೊಲ್ಯೂಷನ್ ಗೆ ಕಾರಣಗಳಿದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ತೇವೆ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಫಾರ್ ದಿಸ್ ಸೆಷನ್. ಈ ಒಂದು ಸೆಷನ್ ಅಲ್ಲಿ ನಾವು ಫೈಲ್ ಕಂಪ್ಲೀಟೆಡ್ ಯೂನಿಟ್ 1 ಅನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ದಟ್ ಈಸ್ ಯೂನಿಟ್ 1 ಇಸ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅನ್ನ 3 ಸೆಷನ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಟುಡೇ ವಿ ಕಂಪ್ಲೀಟೆಡ್ ದ ಹೋಲ್ ಚಾಪ್ಟರ್ ಹಿಯರ್. ಸೊ ಹೋಪ್ ನಿಮ್ಮೆಲ್ಲರಿಗೂ ಕೂಡ ನೀಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. ಓಕೆನಾ? ಸೊ ಯಾರಾದ್ರೂ ವಿದ್ಯಾರ್ಥಿಗಳಿಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ಕೇಳಬಹುದು.